ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಹೇಳಿದ್ದಾನೆ, ನನ್ನ ಈ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ತೆಗೆದುಕೊಂಡು ಹೋಗಿ ನಿಲ್ಲಿಸು. ಕಾರಣ ಏನು ಅಂತಂದರೆ, ನನ್ನ ಜೊತೆಗೆ ಯುದ್ಧ ಮಾಡುವ ಧೈರ್ಯದಿಂದ ಯಾರ್ಯಾರು ಬಂದಿದ್ದಾರೆ ನೋಡೇ ಬಿಡ್ತೀನಿ ಅವ್ರ ಮುಖವನ್ನು ಅಂತ. ತುಂಬ ಹೈ ಸ್ಪಿರಿಟ್ನಲ್ಲಿದ್ದಾನೆ ಇವಾಗ. ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ ಅಂತ. ಯುದ್ಧ ಮಾಡಲು ಇಚ್ಛೆಯಿಂದ ಬಂದಿರತಕ್ಕಂಥ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಧೃತರಾಷ್ಟ್ರನ ಮಕ್ಕಳು ಮತ್ತು ಅವನಿಗೆ ಪ್ರಿಯವನ್ನು ಉಂಟು ಮಾಡಬೇಕು ಅಂತ ಸೇರಿರ್ತಕ್ಕಂಥ ಇತರರು, ಅವರನ್ನೆಲ್ಲ ನಾನು ಎಷ್ಟು ಕಾಲ ನೋಡ್ತೀನೋ ಅಷ್ಟು ಕಾಲ ಈ ನನ್ನ ರಥ ತಗೊಂಡು ಹೋಗಿ ನಿಲ್ಲಿಸು. ಸಂಜಯ ಹೇಳ್ತಾನೆ, ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರೂನ್ ಇತಿ. ಹಾಗೆ ಅರ್ಜುನ ಹೇಳಿದಾಗ ಕೃಷ್ಣ ಪರಮಾತ್ಮ ಎರಡೂ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸ್ತಾನೆ. ಇಲ್ಲಿ ಕೃಷ್ಣನಿಗೆ ಹೃಷಿಕೇಶ ಅಂತಲೂ ಅರ್ಜುನನಿಗೆ ಗುಡಾಕೇಶ ಅಂತಲೂ ಕರೆದಿದೆ. ಇದಕ್ಕೆ ಅರ್ಥವನ್ನು ಕೊಡ್ತಾರೆ. ಹೃಷಿಕ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಒಡೆಯನಾಗಿರ್ತಕ್ಕಂಥವನು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅಂತರ್ಯಾಮಿ ರೂಪದಿಂದ ಒಳಗಡೆ ನೆಲೆಸಿ ನಮ್ಮ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದಾನೆ. ಗುಡಾಕೇಶ ಅಂತಂದರೆ ಗುಂಗುರಾದ ಒತ್ತಾದಂಥ ಕೂದಲುಳ್ಳವನು ಮತ್ತು ಇನ್ನೊಂದರ್ಥ ನಿದ್ರೆಯನ್ನು ಗೆದ್ದಿರ್ತಕ್ಕಂಥವನು. ನಾವೆಲ್ಲ ಪಾಶುಪತಾಸ್ತ್ರ ಅಸ್ತ್ರವನ್ನು ಪಡ್ಕೊಂಡಂಥ ಕಥೆ ಕೇಳಿದ್ದೀವಿ. ಇಂದ್ರಕೀಲ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡಿ ಒಬ್ಬ ಬೇಡನ ರೂಪದಲ್ಲಿ ಬಂದಂತಹ ಶಿವನ ಜೊತೆ ಕಾದಾಡಿ ಅನಂತರ ಅವನ ಪಾದಕ್ಕೆ ಬಿದ್ದು ಅವನಿಂದ ಇದನ್ನು ಪಡ್ಕೋತಾನೆ. ಆ ಸಂದರ್ಭದಲ್ಲಿ ಅಂದರೆ ಪಾಶುಪತಾಸ್ತ್ರಕ್ಕೋಸ್ಕರ ತಪಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿದ್ರೆಯನ್ನು ಗೆದ್ದಿದ್ದ. ಅದಕ್ಕೋಸ್ಕರ ಆತನಿಗೆ ಗುಡಾಕೇಶ ಅನ್ನೋ ಹೆಸರು ಬಂದಿದೆ. ಈ ಎರಡು ಶ್ಲೋಕಗಳು ನಮಗೆ ಬೇಕಾದಷ್ಟು ವಸ್ತುವನ್ನು ಒದಗಿಸುತ್ತವೆ ಅಂತ ಹೇಳಬಹುದು. ಈಗ ಪಾಂಡವರ ಸೈನ್ಯ 7 ಅಕ್ಷೌಹಿಣಿ ಈ ಕಡೆಯಲ್ಲಿದೆ, ಕೌರವರ ಸೈನ್ಯ ಈ ಕಡೆ 11 ಅಕ್ಷೌಹಿಣಿ. ಸಿಕ್ಕಾಪಟ್ಟೆ ಲೆಕ್ಕ. ನಾವು ಲೆಕ್ಕ ಮಾಡ್ತಾ ಹೋದರೆ ಒಂದು ಅಕ್ಷೌಹಿಣಿಯಿಂದ 3 ಲಕ್ಷಕ್ಕಿಂತ ಹೆಚ್ಚು ಜನ ಆಗ್ತಾರೆ. ಅಂದರೆ ಅಷ್ಟೊಂದು ಸೈನ್ಯವನ್ನು ನಿಲ್ಲಿಸಿದರೆ ಅಗಲ ಎಷ್ಟಿರಬಹುದು, ಉದ್ದ ಎಷ್ಟಿರಬಹುದು? ಅಗಲ 1 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳೋಣ, ಉದ್ದ ಇರಲಿ. ಈ 1 ಕಿಲೋಮೀಟ್ರ್ ಅಗಲದಲ್ಲಿ ಕೃಷ್ಣ ಪರಮಾತ್ಮ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತಾನೆ ಈ ರಥವನ್ನು? ಸೇನೆಯೋರು ಉಭಯೋರ ಮಧ್ಯೆ ಅಷ್ಟೇ ಹೇಳಿರೋದು. ಎಲ್ಲೆಲ್ಲೋ ಬೇಕಾದ್ರೆ ನಿಲ್ಲಿಸ್ಬೋದಾಗಿತ್ತು, ಇಲ್ಲ ನಿಲ್ಲಿಸಲಿಲ್ಲ. ಸರಿ, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ
ಇವರೆಲ್ಲ ಇದ್ದಾಗ ನೇರವಾಗಿ ತಗೊಂಡು ಅಥವಾ ಅವರೆದುರಿಗೆ ನಿಲ್ಲಿಸಲಿಲ್ವಲ್ಲ, ಯಾಕೆ ನಿಲ್ಲಿಸಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ರೀತಿ ಮಾಡಿದ್ದಿದ್ರೆ ಇವತ್ತು ಭಗವದ್ಗೀತೆ ಕ್ಲಾಸೇ ಇರ್ತಾ ಇರಲಿಲ್ಲ. ಯಾಕೆಂದರೆ ಅರ್ಜುನನಿಗೆ ಒಂದೇ ಸಲ ಕೋಪ ಬಂದು ಯುದ್ಧ ಪ್ರಾರಂಭ ಮಾಡಿ 18 ದಿವಸದ ಬದಲು 8 ದಿವಸಕ್ಕೆ ಮುಗಿದೋಗೋದು. ಹಾಗೆ ಮಾಡದೆ ಶ್ರೀಕೃಷ್ಣ ಭೀಷ್ಮ ದ್ರೋಣ ಪ್ರಮುಖತಃ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಏನಿದ್ರೋ ಅಲ್ಲಿಗೆ ತಗೊಂಡೋಗಿ ನೇರವಾಗಿ ಅವರೆದುರು ನಿಲ್ಲಿಸ್ತಾನೆ. ಸ್ವಲ್ಪ ತಮಾಷೆ ಹೇಳಬೇಕಾದ್ರೆ ಕೃಷ್ಣ ಪರಮಾತ್ಮನಿಗೆ ಚಿಕ್ಕಂದಿನಿಂದಲೂ ಚೇಷ್ಟೆ ಮಾಡಿ ಅಭ್ಯಾಸ. ಅದಕ್ಕೋಸ್ಕರ ನೋಡೋಣ ಏನಾಗುತ್ತೋ ಅಂತ ನಿಲ್ಲಿಸಿರಬೇಕು. ಈಗ ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡ್ತೇವೆ. ಈ ಶ್ಲೋಕದಲ್ಲಿ 2 ಪದಗಳನ್ನು ನಾವು ವಿಶೇಷವಾಗಿ ವಿವರಿಸಬೇಕಾಗತ್ತೆ. ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರೂನ್. ಪಾರ್ಥ ಅಂತಂದರೆ ಯಾರು? ಅರ್ಜುನನಿಗೆ ಮತ್ತೊಂದು ಹೆಸರು. ಪೃಥೆ ಅಥವಾ ಕುಂತಿಯ ಮಗ. ನಿಜವಾಗಿ ಅದು 5 ಜನ ಅಥವಾ 3 ಜನ ಪಾಂಡವರಿಗೂ ಅನ್ವಯಿಸಬಹುದು, ಆದರೆ ವಿಶೇಷವಾಗಿ ಅರ್ಜುನನಿಗೆ ಮಾತ್ರ ಅನ್ವಯಿಸ್ತಾ ಇತ್ತು. ಪೃಥಾ ಎಂಥವಳು? ಕುಂತಿ ಮಹಾಕ್ಷತ್ರಿಯ ಸ್ತ್ರೀ. ಅವಳು ಅರ್ಜುನನಿಗೆ ಆಗಲೇ ಹೇಳಿದ್ದಾರೆ, ಕ್ಷತ್ರಿಯ ಸ್ತ್ರೀಯರು ಎಂತಹ ಮಕ್ಕಳನ್ನು ಹೇಳ್ತಾರೆ ಅಂತಂದರೆ ಧರ್ಮಯುದ್ಧಕ್ಕಾಗಿ ಹೋರಾಡ್ತಕ್ಕಂಥ ವೀರರನ್ನು ಅವರಿಗೆ ಜನ್ಮ ಕೊಡ್ತಾರೆ. ನೀನು ಅಂಥ ವೀರ, ಯುದ್ಧದಲ್ಲಿ ನೀನು ಕಾದು ಜಯವನ್ನು ತರಬೇಕು. ಯುದ್ಧಕ್ಕೆ ಮುಂಚೆ ಹೇಳಿರ್ತಕ್ಕಂಥ ಮಾತು. ಅದನ್ನು ಬಹುಶಃ ನೆನಪಿಗೆ ತರಲಿಕ್ಕೆ ಅಂಥೇಳಿ ಪೃಥೆಯ ಮಗ ಆಗಿರ್ತಕ್ಕಂಥ ಅರ್ಜುನನನ್ನು ಪಾರ್ಥ ಅಂತ ಕರೆದಿದ್ದಾನೆ. ಅರ್ಜುನ ಅಂತಂದರೆ ಬೆಳ್ಳಗಿರ್ತಕ್ಕಂಥವನು, ಪರಿಶುದ್ಧನಾಗಿರ್ತಕ್ಕಂಥವನು, ಸಾತ್ವಿಕ ಮನುಷ್ಯ. ಆದ್ದರಿಂದ ಅರ್ಜುನನ ಬರೆದು ಪೃಥಾ ಅಂತ ಸ್ವಲ್ಪ ಶಬ್ದವನ್ನು ಪ್ರಯೋಗಿಸಿದರೆ ಒಳಗಡೆಯಿಂದ ಕೋಪ ಉಕ್ಕಿ ಬರಬಹುದು. ಇನ್ನು 2ನೇದು ಪಶ್ಯ. ಪಶ್ಯ ಅಂತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ನೋಡು ಅಂತ. ಆದರೆ ಸುಮ್ಮನೆ ನೋಡೋದಲ್ಲ, ದೃಶಿರ್ ಪ್ರೇಕ್ಷಣೆ ಅಂತ ಧಾತು. ದೃಷ್ಟಿ ನೋಡ್ತಕ್ಕಂಥದ್ದು, ಹೇಗೆ ಚೆನ್ನಾಗಿ ನೋಡ್ತಕ್ಕಂಥದ್ದು. ಈಕ್ಷಣ ಚೆನ್ನಾಗಿ ಕಣ್ಣು ಬಿಟ್ಟು ನೋಡೋದು. ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಸಿ ಅಲ್ಲ, ಅಬ್ಸರ್ವ್. ಆ ರೀತಿಯಲ್ಲಿ ನೀನು ಅವ್ರು ನೋಡಬೇಕು. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ಕುರುಗಳು ಅಂದರೆ ಕುರು ವೀರರು ಸೇರಿದ್ದಾರೆ ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ. ಅವ್ರನ್ನ ನೀನು ನೋಡು, ಪಶ್ಯ, ಚೆನ್ನಾಗಿ ನೋಡು, ದೃಷ್ಟಿಸಿ ನೋಡು ಅಂತ. ಹಿಂದೆ ಈ ನೋಡುವುದರ ಪರಿಣಾಮ ಏನಾಗಿದೆ ಅಂತ ನಾವು ಗಮನಿಸಿದ್ದೇವೆ. ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿದಾಗ ಗಾಬರಿ ಆಗುತ್ತೆ. ಅದೇ ಅರ್ಜುನನಿಗೆ ಪಾಂಡವ ಕೌರವ ಸೈನ್ಯವನ್ನು ನೋಡಿದಾಗ ಅವನ ಅವಸ್ಥೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಅವನೇ ವಿವರಿಸ್ತಾನೆ. ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಮುಂಚೆ ಹಿಂದಕ್ಕೆ ಹೋಗೋಣ. ಭೀಷ್ಮ ಪರ್ವ ಯುದ್ಧ ಪ್ರಾರಂಭ ಆಗಿದೆ. ಭೀಷ್ಮ ಪರ್ವಕ್ಕೆ ಮುಂಚೆ ಉದ್ಯೋಗ ಪರ್ವ. ಉದ್ಯೋಗ ಪರ್ವದಲ್ಲಿ ಯುದ್ಧಕ್ಕಾಗಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಸಂಧಿಗಾಗಿ ಹೋಗಿದ್ದು ಕೂಡ ಆವಾಗಲೇ. ಉದ್ಯೋಗ ಪರ್ವಕ್ಕೆ ಹಿಂದಿಂದು ವಿರಾಟ ಪರ್ವ. 12 ವರ್ಷ ವನವಾಸ ಆಗಿದೆ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸದ ಕೊನೆ ಕೀಚಕ ವಧೆಯಾಗಿದೆ. ಈ ಸುದ್ದಿ ಎಲ್ಲ ಕಡೆಯೂ ಹರಡಿದಾಗ ದುರ್ಯೋಧನಗನ್ನಿಸ್ತು, ಕೀಚಕನಂತಹ ಮಹಾದುಷ್ಟ ವೀರನನ್ನು ಸಂಹರಿಸಬೇಕಾದ್ರೆ ಭೀಮನಿಗೆ ಮಾತ್ರ ಸಾಧ್ಯ. ಅಂದಮೇಲೆ ವಿರಾಟ ನಗರಿಯಲ್ಲೇ ಇರ್ತಾರೆ ಈ ಪಾಂಡವರು.
ಅಂತ ಅವನು ಬಹಳ ಬುದ್ಧಿ ಉಪಯೋಗಿಸಿ ಉತ್ತರ ಗೋಗ್ರಹಣದ ಹೆಸರನ್ನು ಕೇಳಿದ್ದೀವಿ. ವಿರಾಟ್ ನಗರಿಯ ಮೇಲೆ ದಂಡೆತ್ತಿ ಬಂದು ಗೋವುಗಳನ್ನೆಲ್ಲ ಸೆರೆ ಹಿಡಿತಾರೆ. ಆವಾಗ ಅರ್ಜುನ ಬರ್ತಾನೆ. ಬೃಹನ್ನಳಿಯಾಗಿದ್ದವನು ಮುಂಚೆ ಸಾರಥಿಯಾಗಿ ಬಂದು ಅಂದರೆ ತಾನೇ ನೇರವಾಗಿ ಯುದ್ಧ ಮಾಡ್ತಾನೆ. ಅಲ್ಲಿ ಸ್ವಲ್ಪ ಲೆಕ್ಕಾಚಾರವನ್ನು ಮಾಡ್ತಾರೆ. ದುರ್ಯೋಧನ ಹೇಳ್ದ 1 ವರ್ಷ ಇನ್ನು ಮುಗುದಿಲ್ಲ ಅಂತ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಮಿಕ್ಕವರೆಲ್ಲ ಹೇಳ್ತಾರೆ 1 ವರ್ಷ ನೆನ್ನೆಗೆ ಮುಗಿಯಿತು ಅಂತ. ಅಂದರೆ ಅರ್ಜುನ ನೇರವಾಗಿ ಕಾಣಿಸ್ಕೊಂಡು ಯುದ್ಧ ಮಾಡೋಕ್ಕೂ ಸಾಧ್ಯವಾಗ್ತಿತ್ತು. ಈಗ ಏನಾಗಿದೆ, ಅರ್ಜುನ ಎಷ್ಟು ಭಯಂಕರವಾಗಿ ಯುದ್ಧ ಮಾಡ್ತಾನೆ ಅಂತಂದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಕೃಪ ಯಾರಿಗೂ ಅವನ ಎದುರಿಗೆ ನಿಲ್ಲಕ್ಕಾಗಲಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರ ಜೊತೆಗೆ ಏಕಾಕಿಯಾಗಿ ಯುದ್ಧ ಮಾಡಿ ಸೋಲಿಸಿರ್ತಕ್ಕಂಥ ಅವನು ಈಗ ಅವನ ಪಾಡಿ ಏನಾಗುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡೋದಕ್ಕೆ ಮುಂಚೆ ನಾವು ಇದನ್ನು ಗಮನದಲ್ಲಿ ಇಟ್ಕೋತೀವಿ. ಈಗ ಪಶ್ಯ ಏತಾನ್, ದೃಷ್ಟಿಸಿ ನೋಡು. ದೃಷ್ಟಿಸಿ ನೋಡುವುದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ, ಅರ್ಜುನೇ ವಿವರಿಸ್ತಾನೆ. ಈಗ ಅದನ್ನು ವಿವರಿಸೋದಕ್ಕೆ ಮುಂಚೆ ಗಮನ ಕೊಟ್ಟು ನೋಡಿದಾಗ ಅವನ ಮನಸ್ಸಿನ ಮೇಲೆ ಪ್ರಭಾವ ಆಗುತ್ತೆ. ನೋಡಿದರೆ ಒಂದು ವಿಷಯವನ್ನು ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಆಗುತ್ತೆ ಅನ್ನೋದಕ್ಕೆ ನಾವು ಕೆಲವು ದೃಷ್ಟಾಂತಗಳನ್ನು ಕೊಡಬಹುದು. ಯಾವುದೋ ಒಂದು ಕೆಟ್ಟ ವಿಷಯವನ್ನು ನಾವು ಕೇಳ್ತೇವೆ ಅಂತ ಇಟ್ಕೊಳ್ಳೋಣ. ಕೇಳಿದಾಗ ಸ್ವಲ್ಪ ಕಾಲ ಅದು ಮನಸ್ಸಿನಲ್ಲಿದ್ದು ನಮಗೆ ಮುಜುಗರ ಉಂಟು ಮಾಡಿ ಆಮೇಲೆ ಹೊರಟೋಗುತ್ತೆ, ಮರೆತು ಬಿಡ್ತೀವಿ. ಅದನ್ನೇ ನಾವು ನೇರವಾಗಿ ನೋಡಿದಾಗ ಅದರ ಪರಿಣಾಮ ಬೇರೆ. ತುಂಬ ಭಯಂಕರವಾಗಿರ್ತಕ್ಕಂಥ ಒಂದು ನೋಟವನ್ನು ನೋಡಿದಾಗ ಕೆಲವು ಸಲ ತಿಂಗಳುಗಟ್ಟಲೆ ಮರೆಯೋದಕ್ಕೆ ಆಗುವುದಿಲ್ಲ ಅದನ್ನು. ಈ ಸಂಬಂಧವಾಗಿ ಚೈತನ್ಯ ಮಹಾಪ್ರಭುಗಳ ಶಿಷ್ಯನೊಬ್ಬನ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾರೆ. ಒಬ್ಬ ಶಿಷ್ಯ ಅವರ ಬಳಿಗೆ ಬಂದು ಧ್ಯಾನ ಮಾಡ್ತಕ್ಕಂಥದ್ದನ್ನು, ಆ ಒಂದು ವಿದ್ಯೆಯನ್ನು ಕಲಿಬೇಕು ಅಂತ ಬಂದಿದ್ದಾನೆ. ಚೈತನ್ಯ ಮಹಾಪ್ರಭುಗಳು ನೋಡ್ತಾರೆ, ಇವನ ಮನಸ್ಸು ಇನ್ನೂ ಗಟ್ಟಿಯಾಗಿಲ್ಲ, ಒಂದು ಸ್ವಲ್ಪ ಕಾಲ ತಡೀಬೇಕಾಗುತ್ತೆ ಅಂತ ಹೇಳಿ ಅವನಿಗೆ ಒಂದು ಸಣ್ಣ ಕೆಲಸ ಕೊಡ್ತಾರೆ. ಕಾಲಕ್ರಮೇಣ ಹೇಳ್ಕೊಡೋಣ, ಸದ್ಯಕ್ಕೆ ನೀನು ಒಂದು ಕೆಲಸ ಮಾಡು, ಇಂಥ ಕಡೆ ಹೋಗು, ಅಲ್ಲಿ ಭಾಳ ಒಳ್ಳೆ ಹಾಲು ಸಿಕ್ಕುತ್ತೆ, ಈ ಪಾತ್ರೆ ತುಂಬ ಹಾಲನ್ನು ತುಂಬಿಸ್ಕೊಂಡು ಬಾ. ಅದು ಒಂದು ಕೆಲಸ ಮಾಡಬೇಕು ನೀನು. ಹೋದಾಗ ಹಾಲನ್ನು ತುಂಬಿಸ್ಕೊಂಡಾದಮೇಲೆ ಹಿಂದಿರುಗಿ ಬರುವಾಗ ರಸ್ತೆಯಲ್ಲಿ ಯಾವುದನ್ನು ಯಾರನ್ನೂ ನೋಡಬಾರ್ದು. ನಿನ್ನ ಗಮನ ಪೂರ್ಣವಾಗಿ ರಸ್ತೆಯಲ್ಲಿರಬೇಕು. ನಡ್ಕೊಂಡು ಬಂದು ಈ ಆಶ್ರಮವನ್ನು ಸೇರಬೇಕು. ಪಾಪ ಹೋದ, ಹಾಲನ್ನು ತಗೊಂಡ. ರಸ್ತೆಯಲ್ಲಿ ಹಿಂತಿರುಗಿ ಬರುವಾಗ ದಾರಿ ಪಕ್ಕದಲ್ಲಿ ಏನೋ ದೊಡ್ಡ ಗಲಾಟೆ ಆಗ್ತಾಯಿತ್ತಂತೆ. ಆ ಶಬ್ದ ಕೇಳಿಸ್ತಂತೆ. ಸರಿ, ಸಹಜವಾಗಿ ತಿರುಗಿ ನೋಡ್ತಾನೆ. ಅಲ್ಲಿ ಒಂದು ಸೊಗಸಾಗಿರ್ತಕ್ಕಂಥ ಎಮ್ಮೆ, ದಷ್ಟಪುಷ್ಟವಾಗಿದೆ, ಚೆನ್ನಾಗಿ ಹಾಲು ಕೊಡುತ್ತೆ. ಆ ಎಮ್ಮೆಯ ಬಗ್ಗೆ ಇಬ್ಬರು ಜಗಳ ಆಗ್ತಾಯಿದೆ. ಒಬ್ಬ ನನಗೆ ಸೇರಿದ್ದು ಅಂತಾನೆ, ಒಬ್ಬ ನನಗೆ ಸೇರಿದ್ದು ಅಂತಾನೆ. ಸರಿ, ಇಬ್ಬರು ಜಗಳ ಆಡ್ತಾ ಇದ್ದಾಗ ಇನ್ನೊಂದು 10 ಜನ 20 ಜನ ಸೇರ್ತಾರೆ. ಈ ಸಂದರ್ಭದಲ್ಲಿ ಅವನು ಅಲ್ಲೇ ಸ್ವಲ್ಪ ನಿಂತ್ಕೊಂಡು ನೋಡ್ತಾ ಇದ್ದಂತೆ. ಆಗ ಇವರಲ್ಲಿ ಒಬ್ಬ, ಜಗಳ ಆಡ್ತಾ ಇದ್ದವರಲ್ಲಿ ಒಬ್ಬ ಒಂದು ಕತ್ತಿ ತೊಗೊಂಡು ಎಮ್ಮೆನ ಕಡಿದು ಬಿಡ್ತಾನಂತೆ. ಅದು ತಲೆ ಬಿದ್ದು ಹೋಗುತ್ತೆ. ಅದನ್ನು ನೋಡ್ತಾನೆ, ಭಯಂಕರ. ಈಗ ಅಲ್ಲಿಂದ ಬರ್ತಾನೆ. ಬಂದ ಮೇಲೆ ಚೈತನ್ಯ ಮಹಾಪ್ರಭುಗಳು ಧ್ಯಾನ ಮಾಡ್ತಕ್ಕಂಥ ಕ್ರಮವನ್ನು ಭಾಳ ಸರಳವಾಗಿ ಸ್ವಲ್ಪ ಹೇಳ್ಕೊಡ್ತಾರೆ. ನೀನು ಇದನ್ನು ಮುಂಚೆ ಅಭ್ಯಾಸ ಮಾಡು ಅಂತ. ಪ್ರತಿ ದಿವಸ ಪ್ರಯತ್ನ ಪಡ್ತಾನೆ. ಕಣ್ಣು ಮುಚ್ಚಿಕೊಂಡಾಗೆಲ್ಲ ಆ ಎಮ್ಮೆ ಜಗಳ, ಅದರ ಕಡ್ದು ಕೆಳಗಡೆ ಬಿದ್ದಿರೋದು ಅದೇ ಬರುತ್ತೆ. ಬಹಳ ಕಾಲ ಆದಮೇಲೆ ಆ ಒಂದು ಭಯಂಕರವಾಗಿರ್ತಕ್ಕಂಥ ನೋಟ ಮರೆಯಾದ ಮೇಲೆ ಅವನಿಗೆ ದೀಕ್ಷೆಯನ್ನು ಕೊಡ್ತಾರಂತೆ. ಇದು ಕಥೆ.
ಅರ್ಥ ಏನು ಅಂತಂದರೆ, ಯಾವುದಾದ್ರೂ ಒಂದು ಭಯಂಕರವಾದ ವಿಷಯವನ್ನು ನಾವು ನೋಡಿದಾಗ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಮಾಡುತ್ತೆ. ಇವತ್ತಿನ ನಮ್ಮ ಸಮಾಜದಲ್ಲಿ ಈ ಟಿ ವಿಗಳವರು ಅದನ್ನೇ ಮಾಡ್ತಾ ಇರೋದು. ಮಾಡಬಾರದನ್ನು ನೋಡಬಾರ್ದನ್ನ ತೋರಿಸ್ತಾ ಇದ್ದಾರೆ. ಪರಿಣಾಮ ಆಗೋದು ನಮ್ಮಗಳ ಮೇಲೆ. ನಾವು ತಾನೇ ನೋಡೋದು, ಆ್ಯಕ್ಟ್ ಮಾಡೋರ ಮೇಲೆ ಏನೂ ಇಲ್ಲ. ಅದಕ್ಕೊಂದು ತಮಾಷೆ ಕಥೆ ಹೇಳ್ತಾರೆ. ಒಂದು ನಾಟಕ ನಡೀತಿತ್ತಂತೆ, ಭೀಮ ದುರ್ಯೋಧನ ಗದಾ ಯುದ್ಧದ ನಾಟಕ. ಇಬ್ಬರು ಎಕ್ಸಲೆಂಟ್ ಆ್ಯಕ್ಟರ್ಸು. ತುಂಬ ಜನ ಸೇರಿಬಿಟ್ಟಿದ್ದಾರೆ. ಭಯಂಕರವಾಗಿ ಯುದ್ಧ ನಡೆಯುತ್ತೆ. ಕೊನೆಗೆ ಭೀಮ ದುರ್ಯೋಧನ ತೊಡೆ ಮುರಿದು ಸಾಯಿಸ್ಬಿಡ್ತಾನೆ. ಆ ಮುಂದಿನ ಲೈನಲ್ಲಿ ಕೂತಿದ್ದವನು ಪಾಪ, ಅವನಿಗೆ ಬಹಳ ಈ ಭಯಂಕರವಾದ ದೃಶ್ಯ ನೋಡಿ ಮನಸ್ಸು ತುಂಬ ಗಲಿಬಿಲಿ ಆಗುತ್ತೆ. ಏನಪ್ಪ ಮಾಡೋದು. ಅವನ ಸ್ನೇಹಿತ ಒಬ್ಬನಿದ್ದಂತೆ, ಸ್ವಲ್ಪ ತಾಳು ಬಾ ನನ್ನ ಜೊತೆಗೆ. ಸರಿ, ಏನೋ ಹೇಳ್ತಾ ಇದ್ದಾನಲ್ಲ, ಹೋಗೋಣ. ಅವನೇನು ಮಾಡಿದ್ದಾನೆ, ಈ ನಾಟಕದ ಹಿಂದ್ಗಡೆ ಹೋಗಿದ್ದಾನೆ ಗ್ರೀನ್ ರೂಮ್ಗೆ. ಅಲ್ಲಿ ತೋರಿಸಿದ್ರೆ ಭೀಮ ದುರ್ಯೋಧನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡಿತಾ ಇದ್ದಾರೆ. ನೋಡಿದ್ಯಾ, ಅವರು ಆ್ಯಕ್ಟ್ ಮಾಡಿಬಿಟ್ಟು ಹೊರಟೋದ್ರು. ಪರಿಣಾಮ ಆಗಿರೋದು ನಿನ್ನ ಮೇಲೆ. ಹುಷಾರಾಗಿರು. ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇರೋದು ಅದೇನೇ. ಯಾರ್ಯಾರು ಟಿ ವಿನಲ್ಲಿ ಅದನ್ನು ತೋರಿಸ್ತಾರೋ ಅವ್ರು ಯಾರಿಗೂ ಏನೂ ಆಗೋಲ್ಲ, ಸಾಕಷ್ಟು ಹಣ ಸಿಕ್ಕುತ್ತೆ. ಅಂದಮೇಲೆ ನಾವು ಈ ತರಹ ಭಯಂಕರವಾಗಿರ್ತಕ್ಕಂಥ ವಿಷಯಗಳನ್ನು ನೋಡಬಾರ್ದು. ತರಂಗಾಯಿತಾ ಅಪಿ ಇಮೇ ಸಮುದ್ರಾಯಂತೆ. ನಾರದ ಭಕ್ತಿ ಸೂತ್ರದಲ್ಲಿ ಅವ್ರು ಹೇಳ್ತಾರೆ, ಪ್ರತಿಯೊಬ್ಬರಲ್ಲೂ ಕೂಡ ನಾವು ಒಂದು ಈ ದುಷ್ಟ ಸಂಸ್ಕಾರಗಳು ಇರುತ್ತೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಅಲೆಗಳ ಥರ ಇರುತ್ತೆ ಅಷ್ಟೇ. ಆದರೆ ದುಸ್ಸಂಗ ಇದ್ದಾಗ, ದುಸ್ಸಂಗ ಸರ್ವಥೈವ ತ್ಯಾಜ್ಯ. ಯಾತಕ್ಕೆ ಅಂದರೆ ತರಂಗಾಯಿತ ಅಪಿ ಇಮೇ ಸಮುದ್ರಾಯಂತೆ. ದುಸ್ಸಂಗವನ್ನು ಯಾಕಪ್ಪ ಬಿಡಬೇಕು ಅಂತಂದರೆ, ಈ ದುಷ್ಟ ಸಂಸ್ಕಾರಗಳು ಸಣ್ಣ ಸಣ್ಣ ಅಲೆಗಳ ರೂಪದಲ್ಲಿದ್ದದ್ದು ಸಮುದ್ರದ ಅಲೆಗಳ ಹಾಗೆ ಬೆಳೆಯುತ್ತವೆ. ಅದಕ್ಕೋಸ್ಕರ ಅದನ್ನು ಬಿಡಬೇಕು. ಬಿಡದೆ ಹೋದರೆ ಬುದ್ಧಿನಾಶ ತನಕ, ಸರ್ವನಾಶದ ತನಕ ಆಗತ್ತೆ ಅಂತ. ಅಂದಮೇಲೆ ಈ ಪಶ್ಯ ಅನ್ನೋದ್ರ ಪರಿಣಾಮ ಕೃಷ್ಣ ಹೇಳ್ತಾನೆ, ಅರ್ಜುನ ನೋಡ್ತಾನೆ, ಚೆನ್ನಾಗಿಯೇ ನೋಡ್ತಾನೆ. ಯಾಕೆಂದರೆ ನೇರವಾಗಿ ಅವನು ಭೀಷ್ಮ ದ್ರೋಣ ಎದುಗಿಂತಿದಲ್ಲ, ಅವ್ರನ್ನ ಮುಂಚೆ ನೋಡ್ತಾನೆ. ಯಾರ ಮಡಿಲಲ್ಲಿ ತಾನು ಬೆಳೆದಿದ್ನೋ, ತುಂಬ ಪ್ರೀತಿಯಿಂದ ಯಾರು ತನ್ನನ್ನು ನೋಡ್ಕೊಂಡಿದ್ರೋ, ಯಾರು ತನಗೆ ಧನುರ್ವಿದ್ಯೆಯನ್ನು ಕಲಿಸಿದ್ರೋ ಅವ್ರ ಎದುರುಗಡೆ ಇದ್ದಾರೆ. ಈಗ ಮನಸ್ಸು ಸಂಪೂರ್ಣ ಬದಲಾಗಿದೆ. ಉತ್ತರ ಗೋಗ್ರಹಣದಲ್ಲಿದ್ದ ಹಾಗೆ ಮನಸ್ಸಿಲ್ಲ. ಅಲ್ಲಿ ವಿಷಯವೇ ಬೇರೆ, ಅದು ಆಟ ಇದ್ದಾಗ ಅಷ್ಟೇ. ಇಲ್ಲಿ ಹಾಗಲ್ಲ. ಇದು ನಿರ್ಣಾಯಕವಾಗಿರ್ತಕ್ಕಂಥ ಕಟ್ಟ ಕಡೆ ಯುದ್ಧ. ಮಾಡಬೇಕಾದೆಲ್ಲ ಮಾಡಿಯಾಗಿದೆ. ಇವಾಗ ಏನಿದ್ರು ಕೂಡ ಡೂ ಆರ್ ಡೈ. ಆದ್ದರಿಂದ ಅವರು ನೋಡ್ತಾನೆ, ಮಿಕ್ಕವರು ನೋಡ್ತಾನೆ. ನೋಡಿದಾಗ ಅವನ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಬದಲಾವಣೆ ಆಗ್ತಾ ಬರುತ್ತೆ. ಅದನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸ್ತಾರೆ. ತತ್ರ ಅಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನ್ ಅಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ. ಅವನು ಮುಂಚೆ ಹೇಳಿದ್ದು, ಈ ಎರಡು ಸೈನ್ಯಗಳ ಮಧ್ಯೆ ನನ್ನನ್ನು ನಿಲ್ಲಿಸು, ನನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂದ್ಕೊಂಡು ಸಾಹಸ ಮಾಡಲಿಕ್ಕೆ ಬಂದಿರತಕ್ಕಂಥ ದುಷ್ಟರನ್ನ ನಾನು ನೋಡ್ತೀನಿ ಅಂತ. ಅಂದರೆ ಕೌರವ ಸೈನ್ಯವನ್ನು ನೋಡೋದು ಮುಖ್ಯ. ಪಾಂಡವ ಸೈನ್ಯವನ್ನು ನೋಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಈಗ ನೋಡ್ತಾ ಭೀಷ್ಮ ದ್ರೋಣಾದಿಗಳ ಜೊತೆಗೆ ಬೇಕಾದಷ್ಟು ಜನ ಸೇರಿದಾರಲ್ಲ, ಅವ್ರು ಯಾರೂ ಕೂಡ ಕುರುವಂಶದವರು, ಶತ್ರುಗಳು, ಶತ್ರುರಾಜರು ನನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋ ಭಾವನೆ ಬರದೆ, ಅವ್ರು ಯಾವ ರೀತಿ ತನಗೆ ಸ್ನೇಹಿತರು, ಬಂಧುಗಳು ಅನ್ನೋ ಭಾವನೆ ಮನಸ್ಸಿಗೆ ಬರ್ತಾ ಇದೆ. ಆವಾಗ ತಿರುಗಿ ನೋಡ್ತಾನೆ, ತನ್ನ ಸೈನ್ಯದಲ್ಲೂ ಹಾಗೆ, ಈ ಕಡೆ ಆ ಕಡೆ ಎರಡೂ ಕಡೆ ಇವರು ನೋಡ್ತಾ ಇದ್ದಾನೆ. ಯಾರು?
ತತ್ರ ಅಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನ್ ಅಥ ಪಿತಾಮಹಾನ್. ತಂದೆಗೆ ಸಮಾನರಾದವರು, ತಾತಂದಿರಿಗೆ ಸಮಾನರಾದವರು, ಆಚಾರ್ಯರಿಗೆ ಸಮಾನರಾದವರು, ಸೋದರ ಮಾವ, ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದಿರು ಇತ್ಯಾದಿ. ಅಂದರೆ ಅವ್ರು ಯಾರೂ ಕೂಡ ಶತ್ರುಗಳು ಅನ್ನೋ ಭಾವನೆ ಬರದೆ ಅದರ ಬದಲು ಅವರು ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಬರತಕ್ಕಂಥ ಸಂಬಂಧ ಇರುತ್ತಲ್ಲ, ಆ ರೀತಿಯ ಸಂಬಂಧಗಳು ಮತ್ತೆ ಮತ್ತೆ ಬಂದು ಮನಸ್ಸನ್ನ ಕಲಕ್ತಾ ಇವೆ. ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಒಂದು ಟೀ ಕಪ್ಪಿನಲ್ಲಿ ಅರ್ಧ ಭಾಗ ಮಾತ್ರ ಟೀ ಇದ್ದರೆ ಕೆಲವರು ಇಟ್ ಈಸ್ ಹಾಫ್ ಫುಲ್ ಅಂತಾರೆ, ಕೆಲವರು ಇಟ್ ಈಸ್ ಹಾಫ್ ಎಂಪ್ಟಿ ಅಂತಾರೆ. ನೋಡ್ತಕ್ಕಂಥವರ ಮನಸ್ಸಿನ ಮೇಲೆ ಹೋಗುತ್ತೆ. ಇಲ್ಲೂ ಕೂಡ ಹಾಗೆ ಶತ್ರುಗಳು ಅನ್ನೋ ದೃಷ್ಟಿಯಿಂದ ಬಂದ, ಆದರೆ ಶತ್ರುಗಳು ಅಂತ ಮರೆತುಬಿಟ್ಟು ಅವರೆಲ್ಲರೂ ಬಂಧು ಬಾಂಧವರು ಅನ್ನೋ ದೃಷ್ಟಿ ಈಗ ಬರ್ತಾ ಇದೆ. ನಿಜವಾಗಿ ನೋಡಿದ್ರೆ ಅರ್ಜುನನಿಗೆ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮುಂತಾದ 4-6 ಜನರನ್ನು ಬಿಟ್ಟರೆ ಮಿಕ್ಕ ಯಾರ ಮೇಲೂ ಕೂಡ ಅವನಿಗೆ ದ್ವೇಷ ಇರಲಿಲ್ಲ. ಆದರೆ ಅವರೆಲ್ಲ ಅಧರ್ಮದ ಪಾರ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಅವರ ಮೇಲೆ ಯುದ್ಧ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಮತ್ತು ಕೃಷ್ಣ ಪರಮಾತ್ಮನವರೆಗೆ ಬೇಕಾದಷ್ಟು ಸಲ ಸಂಧಿಗಾಗಿ ಪ್ರಯತ್ನ ಪಟ್ಟಿದ್ದಾರೆ. ಮೊದಲಿನಿಂದ ಕೊನೆಯವರೆಗೂ ಯುದ್ಧ ಬೇಡ ಅಂತಲೇ ಪ್ರಯತ್ನ ಪಟ್ಟಿದ್ದಾರೆ. ಕೊನೆಯಲ್ಲಿ ಕೃಷ್ಣ ಪರಮಾತ್ಮ ಸಂಧಿಗಾಗಿ ಹೋಗ್ತಾನೆ. ನೋಡಿ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಸೈನ್ಯ ಎಲ್ಲ ಸಿದ್ಧವಾಗಿದೆ, ಇನ್ನೇನು ಅಟ್ಯಾಕ್ ಮಾಡಬೇಕಷ್ಟೇ. ಆವಾಗ ಅಂಗದನ್ನು ಕಳಿಸ್ತಾನೆ, ಹೋಗು, ಕಟ್ಟ ಕಡೆ ಬಾರಿಗೆ ಒಂದು ಸಲ ರಾಯಭಾರಿಯಾಗಿ ಹೋಗು, ಈಗಲೂ ಸಾಧ್ಯವಾದರೆ ಯುದ್ಧ ನಿಲ್ಲಿಸೋಣ ಅಂತ. ಇದು ಸಾಮಾನ್ಯವಾಗಿ ಯುದ್ಧ ವಿದ್ಯೆ ಬಂದಿರತಕ್ಕಂಥ ಬಲ ಕ್ಷತ್ರಿಯರಲ್ಲಿ ಒಂದು ನೀತಿ, ಒಂದು ನಿಯಮ. ಯುದ್ಧ ಕಡೆಯದು 4 ಉಪಾಯಗಳಲ್ಲಿ ದಂಡೋಪಾಯ ಕಟ್ಟ ಕಡೆಯದು. ಈಗ ಯಾವ ಉಪಾಯವೂ ಫಲಿಸದೇ ಇದ್ದುದರಿಂದ ಬೇರೆ ದಾರಿ ಇಲ್ಲದೆ ಯುದ್ಧಕ್ಕಾಗಿ ನಿಂತಿದ್ದಾರೆ. ಆ ಯುದ್ಧ ಕೂಡ ಧರ್ಮಯುದ್ಧ. ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈಗ ಧಾರ್ಮಿಕರಾಗಿರ್ತಕ್ಕಂಥ ಜನ ಅಧರ್ಮಿಗಳಿಗೆ ಎದುರಾಗಿ ನಿಂತು ಯುದ್ಧ ಮಾಡಬೇಕಾಗಿ ಬಂದಿದೆ. ಒಂದು ಲೆಕ್ಕ ಹಾಕಿ ತೋರಿಸಿದ್ದಾರೆ. ಯುದ್ಧದ ಪರಿಣಾಮ ಏನು ಅಂತಂದರೆ, ಭಾಗವಹಿಸಿದವರು 3,61,000 ರಾಜರು, 19,68,300 ಸೈನಿಕರು. 18 ದಿನಗಳಾದ ಮೇಲೆ ಉಳಿದವರು ಎಷ್ಟು ಜನ? 10 ಜನ. 19, 3, 22 ಲಕ್ಷ ಜನರಲ್ಲಿ ಕೊನೆಗೆ ಉಳಿದವರು 10 ಜನ. 5 ಜನ ಪಾಂಡವರು, ಶ್ರೀಕೃಷ್ಣ, ಸಾತ್ವಿಕಿ. ಈ ಕಡೆ ಆಪೋಸಿಟ್ ಪಾರ್ಟಿನಲ್ಲಿ ಕೃಪ, ಕೃತವರ್ಮ, ಅಶ್ವತ್ಥಾಮ. 18 ದಿನದ ಯುದ್ಧದಲ್ಲಿ ಒಂದು ದಿನಕ್ಕೆ 20,000 ಜನ ಸತ್ತಿದ್ದಾರೆ. ಇಷ್ಟು ಭಯಂಕರವಾಗಿರ್ತಕ್ಕಂಥ ಯುದ್ಧ. ಆದ್ದರಿಂದಲೇ ಆ ಯುದ್ಧವನ್ನು ಏನಾದರೂ ಮಾಡಿ ತಪ್ಪಿಸಬೇಕು ಅಂತ ಪ್ರಯತ್ನ ಪಟ್ಟರು. ಆಗದೇ ಇದ್ದುದರಿಂದ ಉಪಾಯವಿಲ್ಲದೆ ಅಲ್ಲಿ ಸೇರಿದ್ದಾರೆ. ಅರ್ಜುನನ ಮನಸ್ಸಿನಲ್ಲಿ ಯಾವ ರೀತಿ ಸಂಶಯ ಬಂತು ಅಥವಾ ಅಳುಕು ಬಂತು ಯುದ್ಧ ಬೇಡ ಅಂತ, ಅದು ಯುಧಿಷ್ಠಿರನಿಗೆ ಬರಲಿಲ್ಲ. ನೋಡಿ, ಯುಧಿಷ್ಠಿರ ಧರ್ಮಾತ್ಮ, ಅವನ ಹೆಸರೇ ಯುಧಿಷ್ಠಿರ. ಯುದ್ಧದಲ್ಲಿ ಅಬ್ಸಲ್ಯೂಟ್ಲಿ ಸ್ಟಡಿ, ಮಾಡೋದನ್ನೆಲ್ಲ ಮಾಡಿದಾಯಿತು, ಈಗ ಧರ್ಮದ ರಕ್ಷಣೆಗಾಗಿ ಸೇರಿದ್ದೇವೆ ಅಂತ ಚೆನ್ನಾಗಿ ಹೋರಾಡ್ತಾನೆ. ಅವನ ಮನಸ್ಸಿನಲ್ಲಿ ಸಂಶಯ ಬರಲಿಲ್ಲ, ಅರ್ಜುನನ ಮನಸ್ಸಿನಲ್ಲಿ ಬಂದಿದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಅರ್ಜುನ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯ ಸೈಕಲಾಜಿಕಲಿ. ಅಲ್ಲಿ ಯುಧಿಷ್ಠಿರ ಗಾಡ್ಲಿ ಟೈಪ್, ಅವನ ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ ಇಲ್ಲ. ಅಂದಮೇಲೆ ಜೀವನದಲ್ಲಿ ಎಷ್ಟೋ ಸಲ ನಾವು ಕೂಡ ಇಂತಹ ಒಂದು ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ. ನಮಗೆ ಗೊತ್ತಿರಲ್ಲ ನಮ್ಮ ಮನಸ್ಸು ಯಾವ ರೀತಿ ಅಲ್ಲಾಡುತ್ತೆ ಅಂತ. ಒಟ್ಟಿನಲ್ಲಿ ಈಗ ಒಂದೊಂದೇ ಹೆಜ್ಜೆಯಾಗಿ ಅವನ ಮನಸ್ಸು ಬದಲಾಗ್ತಾ ಹೋಗುತ್ತೆ. ಅದನ್ನು ಗೀತೆ ಸ್ವಲ್ಪ ವಿವರಿಸ್ಕೊಂಡು ಹೋಗುತ್ತೆ. ತಾನ್ ಸಮೀಕ್ಷ್ಯ
ಸ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾ ಆವಿಷ್ಟಃ ವಿಷೀದನ್ ಇದಂ ಅಬ್ರವೀತ್. ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸಿದ್ದಾನೆ. ಪಶ್ಯ, ನೋಡು ಅಂತ ಹೇಳಿದ್ದಾನೆ. ಅದನ್ನು ಇಲ್ಲಿ ಸಂಜೆ ಹೇಳ್ತಾ ಇದ್ದಾನೆ, ಸಮೀಕ್ಷಾ, ಸಮ್ಯಕ್ ಈಕ್ಷ್ಯ, ಚೆನ್ನಾಗಿ ನೋಡ್ತಾ ಇದ್ದಾನೆ. ಕೃಷ್ಣ ಬೇರೆ ಚೆನ್ನಾಗಿ ನೋಡು ಅಂತ ಹೇಳಿರೋದ್ರಿಂದ ಈಗ ಕಣ್ಬಿಟ್ಟು ನೋಡ್ತಾ ಇದ್ದಾನೆ. ಯಾರನ್ನು ಕಾಣ್ತಾ ಇದ್ದಾನೆ? ಸರ್ವಾನ್ ಬಂಧೂನ್ ಅವಸ್ಥಿತಾನ್, ಅಲ್ಲೆಲ್ಲ ಸೇರಿದ್ದಾರೆ. ಅವರೆಲ್ಲ ಈಗ ಬಂಧುಗಳ ಹಾಗೆ ಕಾಣ್ತಾ ಇದ್ದಾರೆ, ಶತ್ರುಗಳ ಹಾಗೆ ಕಾಣ್ತಾ ಇಲ್ಲ. ಹಿಂದೆ ಏನು ಹೇಳಿದ್ದ? ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಪ್ರಿಯಚಿಕೀರ್ಷವಃ ಯೋತ್ಸ್ಯಮಾನಾನ್ ಕೈರ್ಮಹಾಸಹ ಯೋದ್ಧವ್ಯಂ ಎಂತೆಲ್ಲ ದೊಡ್ಡ ದೊಡ್ಡ ಪದಗಳನ್ನು ಪ್ರಯೋಗಿಸಿದ್ದ. ಈಗ ಅವರೆಲ್ಲ ಬಂಧುಗಳಾಗ್ಬಿಡ್ತಾರೆ. ಅಲ್ಲಿ ಬದಲಾಗಿರ್ತಕ್ಕಂಥದ್ದು ಹೊರಗಡೆ ಎಲ್ಲ ಒಳಗಡೆ. ಯಾರನ್ನ ಶತ್ರುಗಳು ಅಂತ ಭಾವಿಸ್ಕೊಂಡು ಯುದ್ಧಕ್ಕಾಗಿ ಬಹಳ ಉತ್ಸಾಹದಿಂದ ಬಂದಿದ್ನೋ ಅವರನ್ನೇ ಈಗ ಬಂಧುಗಳು ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಅವರು ಬಂಧುಗಳಾದ ಪಕ್ಷದಲ್ಲಿ ಅವರನ್ನು ಕೊಲ್ಲಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಇವನ ಮನಸ್ಸಿನಲ್ಲಿ ಕೃಪೆ ಬಂದ್ಬಿಟ್ಟಿದೆ, ದಯೆ ಬಂದ್ಬಿಟ್ಟಿದೆ. ಕೃಪೆಯ ಪರಯ ಆವಿಷ್ಟ, ಅತ್ಯಂತ ಹೆಚ್ಚಿನ ಕೃಪೆ ದಯೆ ಅವನ ಮನಸ್ಸಿನಲ್ಲಿ ಪ್ರವೇಶ ಮಾಡಿದೆ. ಇದನ್ನು ವ್ಯಾಸ ಮಹರ್ಷಿಗಳು ಕೃಪೆ ಅಂತ ಕರೆದಿದ್ದಾರೆ. ಆದರೆ ಕೃಪೆ ಅಲ್ಲ, ವ್ಯಾಮೋಹ. ಅದನ್ನು ಕೃಷ್ಣ ಚೆನ್ನಾಗಿ ಬೈತಾನೆ ಆಮೇಲಿಂದ. ಅವನಿಗೆ ಇದರ ಪರವಾಗಿ, ಇದರಿಂದ ಈ ಕೃಪೆಯ ಪರಿಣಾಮದಿಂದ ಅವನಿಗೆ ಮನಸ್ಸು ಅಲ್ಲಾಡ್ತಾ ಇದೆ, ವಿಷಾದ ಉಂಟಾಗಿದೆ, ದುಃಖ ಉಂಟಾಗಿದೆ. ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ವಿಷಾದೋ ನಾಮ ಮೋಹ ನಿಮಿತ್ತಾತ್ ಶೋಕಾತ್ ಯತ್ ಮನೋ ದೌರ್ಬಲ್ಯಂ ಯಸ್ಮಿನ್ ಸತಿ ಸರ್ವ ವ್ಯಾಪಾರ ಉಪರಮೋ ಭವತಿ. ವಿಷಾದ ಅಂತಂದರೆ ಮೋಹದಿಂದ ಬಂದಿರತಕ್ಕಂಥ ಒಂದು ದುಃಖ. ಆ ದುಃಖ ಬಂತೋ ಮನಸ್ಸಿನ ಶಕ್ತಿ ಕುಂದೋಗೋಕ್ಕೆ ಬಿಟ್ಟು ಹೋಗುತ್ತೆ. ಅಂತಹ ಒಂದು ಶೋಕ ಇದ್ದಾಗ ಮಾಡಬೇಕಾದಂತಹ ಎಲ್ಲ ಕೆಲಸಗಳು ಕೂಡ ಬಿದ್ದು ಹೋಗುತ್ತೆ, ಕರ್ತವ್ಯ ಮರೆತು ಹೋಗ್ಬಿಡುತ್ತೆ. ಇಂಥ ಒಂದು ಅವಸ್ಥೆ ಅರ್ಜುನನ ಮನಸ್ಸಿಗೆ ಬರ್ತಾ ಇದೆ. ಈಗ ಹೇಳೋದಕ್ಕೆ ಶುರು ಮಾಡ್ತಾನೆ. ಸುಮಾರು 18-19 ಶ್ಲೋಕಗಳಲ್ಲಿ ತನ್ನ ಮನಸ್ಸಿನ ಸ್ಥಿತಿಯನ್ನು ಒಂದೊಂದಾಗಿ ವಿವರಿಸ್ಕೊಂಡು ಹೋಗ್ತಾನೆ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಕೃಷ್ಣ, ಇವರೆಲ್ಲ ಸ್ವಜನರು, ನಮ್ಮವರು. ಇವರನ್ನು ನಾನು ನೋಡ್ತಾ ಇದ್ದೀನಿ. ಒಂದು ಕಡೆ ನೋಡಿದ್ರೆ ಅವರು ಯುದ್ಧ ಮಾಡಬೇಕು ಅಂತ ಉತ್ಸಾಹದಿಂದ ಬಂದು ಸೇರಿದ್ದಾರೆ. ಯುಯುತ್ಸುಂ ಸಮುಪಸ್ಥಿತಂ, ಅವ್ರನ್ನ ನಾನು ನೋಡ್ತಾ ಇದ್ದೀನಿ. ಆದರೆ ಅವ್ರು ಯಾರು? ಸ್ವಜನರು, ನಮ್ಮವರೇ ಅವರು. ಅದರ ಪರಿಣಾಮ ಏನಾಗ್ತಾ ಇದೆ? ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ನನ್ನ ಶರೀರದ ಅವಯವಗಳೆಲ್ಲ ಕುಸಿತಾ ಇವೆ, ಒಳಗಡೆ ಇದ್ದಂಥ ಶಕ್ತಿನೇ ಬಿದ್ದು ಹೋಗ್ತಾ ಇದೆ. ಮುಖ ಅಂದರೆ ಬಾಯಿ ಒಣಗ್ತಾ ಇದೆ. ಈ ಸೈನ್ಯವನ್ನು ನೋಡಿದ ಮೇಲೆ ಅವನ ದೃಷ್ಟಿಕೋನ ಬದಲಾಗಿರೋದರಿಂದ ಅದರ ಪರಿಣಾಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಒಟ್ಟಾಗಿ ಆಗ್ತಾ ಇದೆ. ಅದು ಒಂದೊಂದನ್ನೇ ತೆಗೆದು ವಿವರಿಸ್ತಾನೆ. ಅಷ್ಟೇ ಅಲ್ಲ, ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ನನ್ನ ಈ ಶರೀರದಲ್ಲಿ ನಡುಕ ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲ, ಕೂದಲು ಹೇಳ್ತಾ ಇದೆ, ರೋಮಹರ್ಷ. ಅದು ಸಂತೋಷದಲ್ಲೂ ಆಗಬಹುದು, ಹೆದರಿಕೆಯಲ್ಲೂ ಆಗಬಹುದು, ದುಃಖದಲ್ಲೂ ಆಗಬಹುದು. ಆಮೇಲೆ ಈ ಗಾಂಡೀವ ಇದೆಯಲ್ಲ, ಯಾವುದರ ಬಗ್ಗೆ ನಾನು ತುಂಬ ಅಹಂಕಾರದಿಂದ ಅದನ್ನು ಇಟ್ಕೊಂಡು ಉಪಯೋಗಿಸ್ತಾ ಇದ್ದೀನೋ ಅದು ಕೈಯಿಂದ ಜಾರಿ ಬೀಳ್ತಾ ಇದೆ. ಮತ್ತು ನನ್ನ ಚರ್ಮ ಎಲ್ಲ ಉರಿತಾ ಇದೆ ಬೆಂಕಿಯಿಂದ, ಬೆಂಕಿಯಲ್ಲಿ ಸಿಕ್ಕಾಕೊಂಡ ಹಾಗೆ. ಈ ಗಾಂಡೀವ ಧನುಸ್ಸಿನ ಬಗ್ಗೆ
ಒಂದು 4 ಮಾತನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಅದು ಖಡ್ಗಮೃಗದ ಚರ್ಮದಿಂದ ಆದದ್ದು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಈ ಒಂದೇ ಒಂದು ಧನುಸ್ಸಿಗೆ 1,00,000 ಧನುಸ್ಸುಗಳ ಶಕ್ತಿ ಇತ್ತು. ಅಂದರೆ 1,00,000 ಜನರ ಜೊತೆಗೆ ಬೇಕಾದರೆ ಯುದ್ಧ ಮಾಡೋದಕ್ಕೆ ಒಂದೇ ಒಂದು ಗಾಂಡೀವವನ್ನು ಉಪಯೋಗಿಸ್ಬೋದಾಗಿತ್ತು. ಅದು ಒಂದು ದಿವ್ಯವಾಗಿರ್ತಕ್ಕಂಥ ಧನುಸ್ಸು. ಅಗ್ನಿಯ ಪ್ರಾರ್ಥನೆಯಂತೆ ವರುಣ ಕೊಟ್ಟದ್ದು. ಆ ವನವನ್ನು ಸುಡ್ತಾ ಇದ್ದಾಗ ಅಗ್ನಿ ನನಗೆ ಈ ರೀತಿ ಉಪಕಾರ ಮಾಡಿದ್ದಾನೆ ಅರ್ಜುನ, ನನ್ನನ್ನು ಕಾಪಾಡಿ ನನಗೆ ಬೇಕಾದಂತಹ ಈ ಖಾಂಡವ ದಹನವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಆದ್ದರಿಂದ ನಾನು ಅವನಿಗೆ ಏನಾದರೂ ಉಪಕಾರ ಮಾಡಬೇಕು ಅಂತ ಹೇಳಿ ಆಗ ಅವನಿಗೆ ಜ್ಞಾಪಕಕ್ಕೆ ಬರುತ್ತೆ, ಅರ್ಜುನ ಬಹಳ ಧನುರ್ವಿದ್ಯೆಯಲ್ಲಿ ನಿಷ್ಣಾತನಾದವನು, ಆದ್ದರಿಂದ ಅವನಿಗೆ ಒಳ್ಳೆಯ ಧನುಸ್ಸನ್ನು ಕೊಡಿಸೋಣ ಅಂಥೇಳಿ ವರುಣನಿಗೆ ಪ್ರಾರ್ಥನೆ ಮಾಡ್ಕೊಂಡು ಕೊಡಿಸ್ತಾನಂತೆ. ಅದರಲ್ಲಿ ವ್ಯಾಖ್ಯಾನಕಾರರು ಲೆಕ್ಕ ಕೊಡ್ತಾರೆ, ಚತುರ್ಮುಖ ಬ್ರಹ್ಮನ ಹತ್ರ 1,000 ವರ್ಷ ಇತ್ತು, ಪ್ರಜಾಪತಿ ಹತ್ರ 500 ವರ್ಷ ಇತ್ತು, ಇತ್ಯಾದಿ ಇತ್ಯಾದಿ. ಕೊನೆಯದು ಅಗ್ನಿಯ ಮೂಲಕ ವರುಣನೇ ಅರ್ಜುನನಿಗೆ ಕೊಡ್ತಾನೆ. ಅದನ್ನು ಯಾವಾಗ ಹಿಂತಿರುಗಿಸ್ಬೇಕು? ಯುದ್ಧ ಎಲ್ಲ ಮುಗಿದ ಮೇಲೆ ಆ ಮಹಾಪ್ರಸ್ಥಾನಕ್ಕೆ ಹೋಗ್ತಾ ಇರುವಾಗ, ಅಂದರೆ ಪರೀಕ್ಷಿತನಿಗೆ ರಾಜ್ಯವನ್ನು ಕೊಟ್ಟು ಈ ಪಂಚಪಾಂಡವರು ಮತ್ತು ದ್ರೌಪದಿ ಹಿಮಾಲಯ ಪರ್ವತವನ್ನು ಹತ್ಕೊಂಡು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಹಾಗೆ ಹೋಗುವುದಕ್ಕೆ ಮುಂಚೆ ಮಹಾಪ್ರಸ್ಥಾನ, ಕಟ್ಟಕಡೆಯ ವಾಕ್, ಮುಖ್ಯವಾಗಿ ದೇಹವನ್ನು ಬಿಡ್ತಕ್ಕಂಥ ಅವಸ್ಥೆ. ಆ ಸಂದರ್ಭದಲ್ಲಿ ಇದನ್ನು ಅರ್ಜುನ ವರುಣದೇವರಿಗೆ ಹಿಂತಿರುಗಿ ಕೊಡ್ತಾನೆ. ವರುಣದೇವರಿಗೆ ಹ್ಯಾಕೆ ಕೊಡ್ತಾನೆ ಅಂತಂದರೆ ಸಮುದ್ರದಲ್ಲಿ ಬಿಸಾಡ್ತಾನಂತೆ. ವರುಣ ಎಷ್ಟಾದರೂ ನೀರಿನ ದೇವತೆ. ಒಟ್ಟಿನಲ್ಲಿ ಅರ್ಜುನ ಈ ಬಿಲ್ಲನ್ನು ವರುಣದೇವರಿಗೆ ಹಿಂತಿರುಗಿ ಕೊಡ್ತಾನೆ. ಅದರ ಮಹಿಮೆಯ ಬಗ್ಗೆ ಇನ್ನೊಂದು ಕಡೆ ಹೇಳ್ತಾರೆ ವ್ಯಾಖ್ಯಾನಕಾರರು, ಅವನೇನು ಸಾಮಾನ್ಯನಲ್ಲ, ಶಿವನ ಜೊತೆಗೆ ಯುದ್ಧ ಮಾಡಿದ್ದಾನೆ. ಮಾಡುವಾಗ ಈ ಬಿಲ್ಲಿನ ತುದಿಯಿಂದ ಶಿವನ ತಲೆ ಮೇಲೆ ಕುಟ್ಟಿ ಗಾಯ ಮಾಡಿದ್ದಾನೆ ಅಂತ. ಅಂತಹ ಒಂದು ಶಕ್ತಿ ಇದಿತ್ತು. ಅಂಥ ಗಾಂಡೀವ, ಅದರಲ್ಲೂ ಕೂಡ ಯಾರಾದರೂ ಗಾಂಡೀವವನ್ನು ಕುರಿತು ಕೆಟ್ಟ ಮಾತಾಡಿದ್ರೆ, ಶಾಪ ಹಾಕಿದ್ರೆ ಇವನಿಗೆ ಕೋಪ ಬರೋದಂತೆ, ಯಾರು ನನ್ನ ಗಾಂಡೀವನ್ನು ಬಯ್ಯೋ ಹಾಗಿಲ್ಲ ಅಂತ. ಅಂಥ ಒಂದು ಗಾಂಡೀವ ಈಗ ಕೈಯಿಂದ ಜಾರಿ ಬೀಳ್ತಾ ಇದೆ. ಅಂದರೆ ಎಂತಹ ಒಂದು ಅವಮಾನದ ಪರಿಸ್ಥಿತಿ ಬಂದಿದೆ ನೋಡಿ ಅವನಿಗೆ. ನ ಚ ಶಕ್ನೋಮಿ ಅವಸ್ಥಾತು ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನಾನು ನೇರವಾಗಿ ಕುಳಿತುಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನನ್ನ ಮನಸ್ಸು ತಿರುಗ್ತಾ ಇದೆ, ಭ್ರಮೆ ಉಂಟಾಗಿರೋ ಹಾಗೆ. ಆಮೇಲೆ ನೋಡ್ತಾ ಇದ್ದೀನಿ ಅನೇಕ ನಿಮಿತ್ತಗಳು, ಕೆಟ್ಟ ಕೆಟ್ಟ ಶಕುನಗಳು, ಅದನ್ನು ನೋಡ್ತಾ ಇದ್ದೀನಿ. ಈ ಕೆಟ್ಟ ಶಕುನಗಳನ್ನ ನೋಡಿದ ಮೇಲೆ ಮನಸ್ಸಿಗೆ ಮತ್ತಷ್ಟು ದುಃಖ, ಆತಂಕ ಉಂಟಾಗ್ತಾ ಇದೆ. ಶಕುನಗಳ ಬಗ್ಗೆ ಇವತ್ತಿಗೂ ಕೂಡ ನಾವು ಅದನ್ನು ನಂಬ್ತೇವೆ. ಜನಸಾಮಾನ್ಯರಲ್ಲಿ ಅದರ ಬಗ್ಗೆ ಸಾಕಷ್ಟು ಉಂಟು. ಈ ಶಕುನದ ಬಗ್ಗೆ ನಾವು ಪುರಾಣಗಳಲ್ಲಿ ಬೇಕಾದಷ್ಟು ಓದ್ತೇವೆ. ರಾಮಾಯಣ ಮಹಾಭಾರತದಲ್ಲೂ ಕೂಡ ಬರುತ್ತೆ. ವಿಶೇಷವಾಗಿ ರಾಮಾಯಣದಲ್ಲಿ ಮಂಡೋದರಿ ರಾವಣನಿಗೆ ಹೇಳ್ತಾಳೆ, ಈ ಸೀತೆ ನಮ್ಮಲ್ಲಿಗೆ ಬಂದಾಗಿನಿಂದ ದುಶ್ಶಕುನಗಳನ್ನು ಕಾಣ್ತಾ ಇದ್ದೀವಿ. ಒಂದು ಉದಾಹರಣೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆಹಿತಾಗ್ನಿಗಳು ಅಗ್ನಿಯನ್ನು ಇಟ್ಕೊಂಡು ಹೋಮ ಮಾಡ್ತಾಯಿದ್ರು. ರಾಕ್ಷಸರು ಕೂಡ, ಶಿವನ ಭಕ್ತರು. ಅಗ್ನಿ ಉರಿತಾನೇ ಇಲ್ಲ, ಅಗ್ನಿ ಹಚ್ಚೋದಕ್ಕೆ ಕಷ್ಟ ಆಗ್ತಾಯಿತ್ತಂತ. ಹೀಗೆ ನಾವು ನಿಮಿತ್ತಗಳನ್ನು ನೋಡ್ತಾ ಇದ್ದೀನಿ, ಕೆಟ್ಟ ನಿಮಿತ್ತಗಳು. ಆದ್ದರಿಂದ ಸೀತೆಯನ್ನು ಕಳಿಸ್ಬಿಡಿ ವಾಪಸ್ಸು. ಈ ರೀತಿ ಬರ್ತಕ್ಕಂಥ ಶಕುನಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಅರಿವಿಗೆ ತಕ್ಕಂತೆ ನಮ್ಮ ಜೀವನ ನಡೆಸ್ತೀವಿ ತಿಳ್ಕೊಳ್ಳೋಣ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಯಾರು ಬರೆದ್ರು ಅಂತ ಗೊತ್ತಿಲ್ಲ, ವಸಂತರಾಜ ಶಕುನ ಅಂತ ಒಂದು ಗ್ರಂಥ ಬರೆದಿದ್ದಾರೆ.
ಶಕುನದ ಮೇಲೇ ಒಂದು ಗ್ರಂಥ, ವಿಸ್ತಾರವಾಗಿರ್ತಕ್ಕಂಥ ಶಕುನಿ ಶಾಸ್ತ್ರ. ಅದನ್ನು ನಾವು ಓದಿದ ಕೂಡಲೇ ನಮಗೆ ತುಂಬ ಗಾಬರಿ ಆಗುತ್ತೆ. ಎದ್ದರೆ ಕೂತರೆ ಕಂಡದ್ದೆಲ್ಲ ಶಕುನ ಆಗ್ಬಿಡುತ್ತದು. ಅಂದರೆ ಆಗಿನ ಕಾಲದಲ್ಲಿ ಜನ ಯಾವುದನ್ನು ನಂಬ್ತಾ ಇದ್ದರೋ ಆ ವಿಷಯಗಳನ್ನೆಲ್ಲ ಒಂದು ಕಡೆ ತಂದು ತೋರಿಸಿದ್ದಾರೆ. ಅಪಶಕುನಗಳು ನಾವು ಈಗಲೂ ಕೂಡ ಅದನ್ನು ನಂಬ್ತೇವೆ. ಎಡಗಣ್ಣು ಗಂಡಸರಿಗೆ ಅದರಿದ್ರೆ, ಸ್ತ್ರೀಯರಿಗೆ ಬಲಗಣ್ಣು ಅದರಿದ್ರೆ ಏನೋ ಕೆಟ್ಟದ್ದಾಗುತ್ತೆ. ಆಮೇಲೆ ಆಕಾಶದಲ್ಲಿ ಕೆಲಸ ನಕ್ಷತ್ರಗಳು ಬೀಳೋ ಹಾಗೆ ಕಾಣಿಸುತ್ತೆ. ಆಮೇಲೆ ಕೆಟ್ಟ ಕೆಟ್ಟ ಪ್ರಾಣಿಗಳು, ನರಿಗಳು ಕೂಗೋದು ಮೊದಲಾದದ್ದು ಅಂಥದ್ದೆಲ್ಲ ನಡೆದಾಗ ಏನೂ ಆಗುತ್ತೆ. ಇನ್ನೂ ಒಂದು ನೋಡಿ, ಈ ನಾಯಿ ಮೊದಲಾದಂಥ ನಾವು ಮನೆಯಲ್ಲಿ ಸಾಕ್ತಕ್ಕಂಥ ಪ್ರಾಣಿಗಳಿಗೆ ಬಹಳ ಬೇಗ ಗೊತ್ತಾಗುತ್ತೆ. ಉದಾಹರಣೆಗೆ, ಒಬ್ಬರ ಮನೆಯಲ್ಲಿ ಮಾಸ್ತಿಯವರು ಬರೀತಾರೆ ಒಂದು ಕಡೆ, ಅವರ ಮನೆಯಲ್ಲಿ ನಾಯಿ ಸಾಕಿದ್ದರು. ಇದ್ದಕ್ಕಿದ್ದಾಗೆ ನಾಯಿ ಭಯಂಕರವಾಗಿ ಬಗಳೋಕ್ಕೆ ಶುರು ಮಾಡಿದೆ. ಯಾಕೆ ಬಗಳ್ತಾ ಇದೆ? ಯಾವ ಕಾರಣವೂ ಇಲ್ವಲ್ಲ. ಬಗಳಿದ್ದು ನಿಲ್ಲಿಸ್ಲಿಕ್ಕಾಗಲೇ ಇಲ್ಲ. ಕೊನೆಗೆ ಬೆಳಗ್ಗೆ ಅವ್ರಿಗೆ ವರ್ತಮಾನ ಬರುತ್ತೆ, ಅದು ತುಂಬ ಸಮೀಪರಾಗಿದ್ದಂಥ ಅವರು ವ್ಯಕ್ತಿ ತೀರಿ ಹೋಗ್ತಾರೆ ಅಂತ. ಅಂದರೆ ಬಹುಶಃ ಆ ತೀರಿ ಹೋದ್ಮೇಲೆ ಆ ವ್ಯಕ್ತಿ ಆ ಮನೆಗೆ ಬಂದು ಹೋಗಿರ್ಬೋದು. ಎಷ್ಟೋ ಜನಕ್ಕಾಗಿದೆ ಈ ಥರ ಅನುಭವ. ಒಟ್ಟಿನಲ್ಲಿ ಪ್ರಾಣಿಗಳು ಅದೇ ರೀತಿ ಮಕ್ಕಳಿಗೂ ಕೂಡ, ಚಿಕ್ಕ ಮಕ್ಕಳಿಗೆ ನಮಗೆ ಕಾಣಿಸ್ದೇ ಇರತಕ್ಕಂಥದ್ದು ಅವರಿಗೆ ಕಾಣಿಸುತ್ತೆ. ನಿಮಗೆ ಹಿಂದೆ ಹೇಳಿದ್ಮೇಲೆ ಗೊತ್ತಿಲ್ಲ, ಕೆಲವು ವರ್ಷಗಳ ಹಿಂದೆ ನಡೆದಂಥ ಘಟನೆ. ಒಬ್ಬರು ಪತಿ ಮತ್ತು ಪತ್ನಿ ಬಂದಿದ್ದರು. ಯಾವ ಮನೆಯಲ್ಲಿ ಏನೋ ಒಂದು ಸಮಸ್ಯೆ. ಆ ಸಮಸ್ಯೆಗೆ ನಾನು ಒಂದು ಪರಿಹಾರವನ್ನು ಕೊಟ್ಟಿದ್ದೆ. ಅದರ ಪ್ರಕಾರ ಎಲ್ಲ ನಡೀತು. ಅವರ ಸಣ್ಣ ಮಗುವನ್ನು ಕರ್ಕೊಂಬಂದಿದ್ದು, ಸಣ್ಣ ಮಗು 4 ವರ್ಷ. ಆ ತಾಯಿ ಇದ್ದಕ್ಕಿದ್ದಾಗೆ ಹೇಳಿದ್ರು, ಸ್ವಾಮೀಜಿ, ಈ ಹೋಲಿ ಮದರ್ಸ್ ರಾಕ್ ಇದೆಯಲ್ಲ, ಅದ್ಭುತ ಅದು. ಏನು ವಿಷಯ? ನೀವು ಯಾಕೆ ಅದು ನಿಜವಾಗಿ ಯಾಕೆ ಹೇಳ್ತಾ ಇದ್ದೀರಿ? ನೋಡಿ, ಶ್ರೀರಾಮಕೃಷ್ಣರ ಜನ್ಮದಿನ ನಾವೆಲ್ಲ ಬಂದಿದ್ವಿ. ತುಂಬ ದೊಡ್ಡ ಕ್ಯೂ ಇತ್ತು. ಗಂಡಸರದೊಂದು ಕ್ಯೂ, ಹೆಂಗಸರ ಕ್ಯೂ ಒಂದು. ನಾನಲ್ಲಿ ನಿಂತಿದ್ದಾಗ ಈ ಮಗು ಓಡಿ ಹೋಯಿತು. 1.5 ವರ್ಷ ವಯಸ್ಸು. ಓಡಿ ಹೋಗಿ ಆ ಬಂಡೆಯನ್ನು ಹತ್ತಿ ಒಂದು 2 ನಿಮಿಷ ಆದಮೇಲೆ ಈ ಕಡೆಯಿಂದ ಓಡಿ ಬಂತು. ಅಮ್ಮ ಅಲ್ಲಿ ಆ ಬಂಡೆ ಮೇಲೆ ದೇವಸ್ಥಾನದ ಒಳಗಡೆ ಫೋಟೋ ಇದೆಯಲ್ಲ, ಅವ್ರು ಕೂತಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಸೀರೆ ಇದೆಯಲ್ಲ, ಆ ಎಲೆ ಇದೆಯಲ್ಲ, ಹಸಿರು ಎಲೆ, ಅದಕ್ಕಿಂತ ಹಸಿರಾಗಿದೆ. ಮತ್ತು ಏನು ಮಾಡ್ತಿದ್ದಾರೆ, ಅಲ್ಲಿ ಬರೋರೆಲ್ಲ ನಮಸ್ಕಾರ ಮಾಡ್ತಾರಲ್ಲ, 2 ಕೈ ಎತ್ತಿ ಆಶೀರ್ವಾದ ಮಾಡ್ತಿದ್ದಾರೆ. ಈ ಮಗು ಹೇಳುತ್ತೆ ನೋಡಿ, ಅದಕ್ಕೆ ಕಾಣಿಸಿದೆ. ಅಂದರೆ ಶಾರದಾದೇವಿಯವರ ಬಂಡೆಯಲ್ಲಿ ಶ್ರೀಮಾತೆಯವರೊಂದು ಪ್ರೆಸೆನ್ಸ್ ಎಷ್ಟರ ಮಟ್ಟಿಗಿದೆ. ಅಂದರೆ ಈ ಚಿಕ್ಕ ಮಕ್ಕಳಿಗೂ ಕೂಡ ಈ ತರಹ ನಿಮಿತ್ತಗಳು ಕಾಣಿಸೋದು ಉಂಟು. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಕೃಷ್ಣ ಪರಮಾತ್ಮನಿಗೆ ಬೇಕಾದಷ್ಟು ಹೆಸರುಗಳುಂಟು. ಅದರಲ್ಲಿ ಕೇಶವ ಅನ್ನೋದು ಕೂಡ ಒಂದು ಹೆಸರು. ಚಿಕ್ಕಂದಿನಲ್ಲಿ ಕೃಷ್ಣ ಹುಡುಗ ಆಗಿದ್ದಾಗ ಕೇಶಿ ಎಂಬತಕ್ಕಂಥ ಒಬ್ಬ ರಾಕ್ಷಸ ಕುದುರೆಯ ವೇಷದಲ್ಲಿ ಬಂದು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಆದ್ದರಿಂದ ಕೇಶಿ ಅನ್ನೋ ಹೆಸರು ಬಂತು. ಇನ್ನು ಕೆಲವು ಸಲ ಹೇಳ್ತಾರೆ, ಕ ಅಂದರೆ ಬ್ರಹ್ಮ, ಈಶ ಅಂದರೆ ಶಿವ, 2ರ ಏಕೀಕೃತ ಅವತಾರ. ಶಿವ ಮತ್ತು ಚತುರ್ಮುಖ ಬ್ರಹ್ಮ ಅವರ ಒಂದು ಶಕ್ತಿಯನ್ನು ಇದ್ದಂಥ ಒಂದು ಶಕ್ತಿ ಇತ್ತು ಅವರಲ್ಲಿ. ಇವರಿಬ್ಬರ ಮೂರ್ತ ಸ್ವರೂಪ, ಸೃಷ್ಟಿ ಸಂಹಾರ ಎರಡನ್ನೂ ಕೂಡ ಮಾಡ್ತಾ ಇದ್ದ ಶ್ರೀಕೃಷ್ಣ ಪರಮಾತ್ಮ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವಾ. ನಾನು ಈ ಯುದ್ಧದಲ್ಲಿ ಯಾವ ರೀತಿಯ ಶ್ರೇಯಸ್ಸನ್ನು ಕಾಣ್ತಾ ಇಲ್ಲ. ನಿಜವಾಗಿ ಅವನು ಬಂದಿರೋದು ಧರ್ಮದ ಪರವಾಗಿ ಅಧರ್ಮಿಗಳನ್ನು ಮೆಟ್ಟಿ ಹಾಕಲಿಕ್ಕೆ, ನಾಶ ಮಾಡಲಿಕ್ಕೆ. ಅಂದಮೇಲೆ
ಅತ್ಯಂತ ಹೆಚ್ಚಿನ ಶ್ರೇಯಸ್ಸು ಆಗುತ್ತೆ ಸಮಾಜಕ್ಕೆ ಇದರಿಂದ. ಆದರೆ ಈಗ ಅವನ ಮನಸ್ಸು ಎಷ್ಟು ಕೆಟ್ಟಿದೆ ಅಂತಂದರೆ ಈ ಒಂದು ಯುದ್ಧದಿಂದ ಯಾವ ರೀತಿ ಶ್ರೇಯಸ್ಸಾಗುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾತಕ್ಕೆ ಹತ್ವ ಸ್ವಜನಂ ಆಹವೇ. ಈ ಯುದ್ಧದಲ್ಲಿ ನಾನು ಕೊಲ್ಲಬೇಕಾಗಿರ್ತಕ್ಕಂಥವ್ರು ನಮ್ಮವರೇನೆ, ನಮ್ಮ ಬಂಧುಗಳಾಗಿರ್ತಕ್ಕಂಥವ್ರು, ಆಗಿರ್ತಕ್ಕಂಥವರು. ಅವರನ್ನು ಯುದ್ಧದಲ್ಲಿ ಕೊಲ್ಲುವುದರಿಂದ ಯಾವ ರೀತಿಯ ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಇನ್ನು ನಾವು ಯಾತಕ್ಕೋಸ್ಕರ ಮಾಡ್ತಾಯಿದ್ದೀವಿ ಯುದ್ಧವನ್ನು? ರಾಜ್ಯ ಬೇಕು ಅಂತ ತಾನೇ. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಯುದ್ಧದಲ್ಲಿ ಗೆಲ್ಲೋದೂ ಬೇಡ, ರಾಜ್ಯನೂ ಬೇಡ, ಸುಖನೂ ಬೇಡ, ಎಲ್ಲ ಬಿಟ್ಬಿಡ್ತೀನಿ ತಗೊಳ್ಳಿ. ಕಿನ್ನು ರಾಜ್ಯೇನ ಗೋವಿಂದ. ಈ ರಾಜ್ಯದಿಂದ ಆಗಬೇಕಾದದ್ದೇನು? ಭೋಗ ವಸ್ತುಗಳಿಂದ ಆಗಬೇಕಾದದ್ದೇನು? ಗೋವಿಂದ ಅನ್ನೋದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಶಬ್ದ. ವಿಷ್ಣು ಸಹಸ್ರನಾಮದಲ್ಲದನ್ನು ಚೆನ್ನಾಗಿ ವಿವರಿಸ್ತಾರೆ ಶಂಕರಾಚಾರ್ಯರು. ಗೋಭಿ ಶ್ರುತಿಭಿ ವೇದಾಂತ ವಾಕ್ಯೈ ವಿದ್ಯತೆ ಪರಮಾರ್ಥರೂಪೇಣ ಲಭ್ಯತೆ ಇತಿ ಗೋವಿಂದ. ಗೋ ಅಂತಂದರೆ ಶ್ರುತಿ, ಹಸು ಅನ್ನೋದು ಒಂದು ಅರ್ಥ. ಆ ಹಸುವನ್ನು ಗೆದ್ದಿದ್ದಾನೆ, ಪಡ್ಕೊಂಡಿದ್ದಾನೆ ಅಂತ ಒಂದು ಅರ್ಥ ಕೊಡ್ತಾರೆ ಸಾಮಾನ್ಯ. ಇದರ ಪ್ರಕಾರ ಶ್ರುತಿಗಳಿಂದ, ವೇದಾಂತ ವಾಕ್ಯಗಳಿಂದ ಮಾತ್ರ ನಾವು ಯಾರನ್ನ ಅರಿಯಬಹುದೋ ಅವನು ಗೋವಿಂದ. ಕೇವಲ ಶಾಸ್ತ್ರದಿಂದ ಮಾತ್ರ ಅರಿಯಬಹುದು. ಇನ್ನೊಂದು ಅರ್ಥ ಇಂದ್ರಿಯಗಳ ಅಧಿಷ್ಠಾತ್ರ ದೇವತೆ ಇತ್ಯಾದಿ. ಗೋವರ್ಧನಧಾರಿಯಾಗಿದ್ದಾಗ ಇಂದ್ರ ಸೋತು ಹೋಗ್ತಾನೆ, ಕೃಷ್ಣನ ಮೇಲೆ ಮಾಡಬೇಕಾದ್ದೆಲ್ಲ ಮಾಡಿ ಆಗದೆ ಕೊನೆಗೆ ಶರಣಾಗತನಾಗ್ತಾನೆ. ಶರಣಾಗತನಾದ ಮೇಲೆ ಇಂದ್ರ ವಿಶೇಷವಾದ ಪೂಜೆಯನ್ನು ಮಾಡ್ತಾನೆ ಕೃಷ್ಣನಿಗೆ. ಆ ಸಮಯದಲ್ಲಿ ಗೋವಿಂದ ಎಂಬತಕ್ಕಂಥ ಒಂದು ಹೆಸರನ್ನು ಕೃಷ್ಣ ಪರಮಾತ್ಮನಿಗೆ ಇಂದ್ರ ಕೊಟ್ಟ ಅಂಥೇಳಿ ಭಾಗವತ ಬರುತ್ತೆ. ಯೇಷಾಂ ಅರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತೇ ಇಮೇ ಅವಸ್ಥಿತಾಃ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶಾಲಾಃ ಸಂಬಂಧಿನಸ್ತಥಾ. ನಾವು ಯಾರಿಗೋಸ್ಕರ ಈ ರಾಜ್ಯವನ್ನು ಬಯಸ್ತಾ ಇದ್ದೀವಿ? ನಾವು ಯುದ್ಧ ಮಾಡಬೇಕು, ಗೆಲ್ಲಬೇಕು, ರಾಜ್ಯವನ್ನು ಸಂಪಾದಿಸಬೇಕು. ಆ ಜನಗಳೇನೆ ಮತ್ತು ನಮ್ಮ ಬಂಧುಗಳಾಗಿರ್ತಕ್ಕಂಥವರು. ನಾವು ರಾಜ್ಯವನ್ನು ಪಡ್ಕೊಂಡ್ಮೇಲೆ ನಾವು ಮಾತ್ರ ಅನುಭವಿಸೋದಲ್ಲ, ಬಂಧು ಬಳಗದವರು, ಸ್ನೇಹಿತರು ಎಲ್ಲರೂ ಇರ್ತಾರೆ. ಯಾರಿಗೋಸ್ಕರ ನಾವು ಈ ರಾಜ್ಯವನ್ನು, ಭೋಗಗಳನ್ನು ಬಯಸ್ತಾ ಇದ್ದೀವೋ ಅವರೇ ನಮ್ಮ ಎದುರಿಗೆ ಯುದ್ಧಕ್ಕೋಸ್ಕರ ನಿಂತಿದ್ದಾರೆ. ಎಷ್ಟು ಮಟ್ಟಿಗೆ ಅಂತಂದರೆ ಪ್ರಾಣಾಸ್ತ್ಯಕ್ತ್ವ ಧನಾನಿ ಚ. ತಮ್ಮ ಆಸ್ತಿಪಾಸ್ತಿಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ. ಕಟ್ಟ ಕಡೆ ಯುದ್ಧ ಇದು. ಪ್ರಾಣ ತ್ಯಜಿಸಲಿಕ್ಕೂ ಸಿದ್ಧವಾಗಿದ್ದಾರೆ. ಅಂಥ ನಮ್ಮ ಬಂಧುಗಳು, ಸ್ನೇಹಿತರು, ಅವರಿಗೋಸ್ಕರ ನಾವು ನಿಜವಾಗಿ ಇವನ್ನ ಗೆಲ್ಲತಕ್ಕಂಥ ರಾಜ್ಯವನ್ನು, ಸುಖಗಳನ್ನು ಕೊಡಬೇಕು. ಅಂಥದ್ರೊಳಗೆ ಅವರು ವಿರುದ್ಧವಾಗಿ ನಿಂತಿದ್ದಾರೆ, ಸಾಯಲಿಕ್ಕೆ ಸಿದ್ಧವಾಗಿದ್ದಾರೆ. ಯಾರಪ್ಪ ಅವರು ಅಂತಂದರೆ ಮತ್ತೆ ಪಟ್ಟಿ ಕೊಡ್ತಾನೆ. ಆಚಾರ್ಯರು, ತಂದೆಗೆ ಸಮಾನರಾದವರು, ಮಕ್ಕಳಿಗೆ ಸಮಾನರಾದವರು ಇತ್ಯಾದಿ. ಈಗ ಇಲ್ಲಿ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಷಯ ಏನು ಅಂದರೆ, ಯಾರು ಮುಂಚೆ ಶತ್ರುಗಳಾಗಿ ಕಂಡಿದ್ದರೋ ಅವರೇ ಈಗ ಬಂಧುಗಳಾಗಿ ಕಾಣ್ತಾ ಇದ್ದಾರೆ. ಅಂದಮೇಲೆ ಅರ್ಜುನನಿಗೆ ಬಂದಿರತಕ್ಕಂಥ ಈ ವೈರಾಗ್ಯ ಶ್ಮಶಾನ ವೈರಾಗ್ಯ, ತಾತ್ಕಾಲಿಕವಾದ ವೈರಾಗ್ಯ. ಕೃಷ್ಣ ಅವನಿಗೆ ಉತ್ತರ ಕೊಡುವಾಗ ಆಮೇಲೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಹೇಳ್ತಾನೆ. ನೀನು ಕ್ಷತ್ರಿಯ, ಯುದ್ಧ ಮಾಡ್ತಕ್ಕಂಥದ್ದು ನಿನ್ನ ರಕ್ತದಲ್ಲೇ ಇದೆ, ಸುಮ್ಮನೆ ಇರಲ್ಲ. ಈಗ ಉದಾಹರಣೆಗೆ ಭೀಮ, ಕೃಷ್ಣ ಸಂಧಿಗಾಗಿ ಹೋಗಬೇಕು. ಆ ಸಮಯದಲ್ಲಿ ಎಲ್ಲರನ್ನೂ ಕೇಳ್ತಾ ಇದ್ದ, ನಿನಗೇನು ಬೇಕು, ನಿನಗೇನು ಬೇಕು. ಕುಂತಿ ಹೇಳ್ತಾಳೆ ಯುದ್ಧ ಬೇಕು ಅಂತ, ದ್ರೌಪದಿ ಹೇಳ್ತಾಳೆ, ಯುಧಿಷ್ಠಿರನು ಹೇಳ್ತಾನೆ. ಯುಧಿಷ್ಠಿರ ಸಾಧ್ಯವಾದರೆ ಸಂಧಿ ಮಾಡಿಸು, ಇದ್ದರೆ ಬೇಡ. ಅವನ ಪಕ್ಕದಲ್ಲಿ ಕೂತಿದ್ದ ಭೀಮ ಅವನು ಹೇಳ್ತಾನಂತೆ, ಸಾಧ್ಯವಾದರೆ ಸಂಧಿ ಮಾಡಿಸಪ್ಪ, ಯಾರಿಗೆ ಬೇಕು ಯುದ್ಧ ಅಂತ.
ಆವಾಗ ದ್ರೌಪದಿಗೆ ಚೆನ್ನಾಗಿ ಕೋಪ ಬಂದು ಬೈತಾಳೆ, ಏನಾಯ್ತು ನಿನಗೆ ಅಂತ. ಓ ಇಲ್ಲ 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 ನನ್ನ ಯುದ್ಧ ಬೇಕು ಅಂತ ಆಮೇಲೆ ಹೇಳ್ತಾನೆ ಅವನು. ಒಂದು ಒಳಗಡೆ ಇದೆ ಅಕ್ಷಾತ್ರ ತೇಜಸ್ಸು. ಹಾಗೆ ಕೃಷ್ಣ ಹೇಳ್ತಾನೆ, ಪ್ರಕೃತಿ ತ್ವಾಂ ನಿಯೋಕ್ಷ್ಯತಿ, ನಿನ್ನ ಸ್ವಭಾವ ಎಂಥದ್ದು ಅಂತಂದರೆ ಅದೇ ನಿನ್ನನ್ನು ಯುದ್ಧ ಮಾಡೋ ಹಾಗೆ ಪ್ರೇರೇಪಿಸುತ್ತೆ, ಒಳಗಡೆ ತರುತ್ತೆ ಆಚೆಗೆ ಅಂತ. ಅಂದಮೇಲೆ ಈಗ ಬಂದಿರತಕ್ಕಂಥ ವೈರಾಗ್ಯ ತಾತ್ಕಾಲಿಕ. ಏತಾನ್ನ ಹಂತುಮಿಚ್ಛಾಮಿ ಘನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನು ಮಹೀಕೃತೆ. ನಾನು ಇವರನ್ನು ಕೊಲ್ಲುವುದಕ್ಕೆ ಇಷ್ಟಪಡೋದಿಲ್ಲ. ನೀನು ಹೇಳಬಹುದು, ನಾನು ಯುದ್ಧ ಮಾಡಲ್ಲ ಅಂತ ಸುಮ್ಮನೆ ಕೂತಿರಬಹುದು. ಆದರೆ ಇವರೆಲ್ಲ ಶತ್ರುಗಳು, ಅವ್ರು ಸುಮ್ಮನೆ ಇರ್ತಾರಾ? ಇನ್ನೂ ಒಳ್ಳೇದಾಯ್ತು ಅವರಿಗೆ, ಅವರೇ ನೀನನ್ನು ಕೊಂದಾಕ್ತಾರೆ, ಏನು ಮಾಡ್ತಿ? ಅದು ಕೂಡ ಕೈ ಸಿದ್ಧವಾಗಿದ್ದಾನಂತೆ. ನಾನು ಸತ್ರೂ ಚಿಂತಿಲ್ಲ, ನಾನು ಯುದ್ಧ ಮಾಡಲ್ಲ, ಅವ್ರನ್ನ ಕೊಲ್ಲಲ್ಲ. ಅಷ್ಟೇ ಅಲ್ಲ, ಈ 3 ಲೋಕಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಯುದ್ಧ ಮಾಡಲ್ಲ. ಅಂದಮೇಲೆ ಈ ಒಂದು ಚಿಕ್ಕ ಭೂಮಿಗೋಸ್ಕರ ಯಾಕೆ ಯುದ್ಧ ಮಾಡಬೇಕು ನಾನು? ನೋಡಿ, ಎಲ್ಲಿಂದ ಎಲ್ಲಿಗೆ ಮನಸ್ಸು ಬಿದ್ದು ಹೋಗಿದೆ, ಎಷ್ಟು ಕೆಳಗಡೆಯ ಮಟ್ಟಕ್ಕೆ ಬಂದಿದೆ. ಇಲ್ಲಿ ನಿಜವಾಗಿರ್ತಕ್ಕಂಥ ವಿಷಯ ಅಥವಾ ಪ್ರಶ್ನೆ ರಾಜನ ಕರ್ತವ್ಯ. ಅರ್ಜುನ ಕ್ಷತ್ರಿಯ ರಾಜ, ಅವನ ಕರ್ತವ್ಯ ಏನು? ಧರ್ಮ ರಕ್ಷಣೆ. ಧರ್ಮ ರಕ್ಷಣೆಗಾಗಿ ದುಷ್ಟ ಶಿಕ್ಷಣ ಮಾಡಬೇಕಾದ್ರೆ ಮಾಡಬೇಕು. ಧರ್ಮ ರಕ್ಷಣೆ ಮುಖ್ಯ. ಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ವೇಳೆ ದುಷ್ಟರನ್ನು ಕೊಲ್ಲಬೇಕಾದ್ರೆ ಕೊಲ್ಲಬೇಕು, ಅಷ್ಟೇ, ಬೇರೆ ದಾರಿಯೇ ಇಲ್ಲ. ಅದು ಕ್ಷತ್ರಿಯನ ಕರ್ತವ್ಯ. ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾನೆ, 3ನೇ ಅಧ್ಯಾಯದಲ್ಲಿ ಬರುತ್ತೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತೇ ಏವಚ ಕರ್ಮಣಿ. ನೋಡು ಅರ್ಜುನ, ಈ ಲೋಕದಲ್ಲಿ ನಾನು ಪಡೆಯಬೇಕಾದ ವಸ್ತುನೂ ಇಲ್ಲ, ಬಿಡಬೇಕಾದ ವಸ್ತುನೂ ಇಲ್ಲ. ನಾವು ಯಾತಕ್ಕೋಸ್ಕರ ಕರ್ಮ ಮಾಡ್ತೇವೆ? ನಮಗೇನಾದರೂ ಬೇಕಾದರೆ ಅದನ್ನು ಪಡೀಲಿಕ್ಕೆ ಕರ್ಮ ಮಾಡ್ತೇವೆ. ಅಥವಾ ಯಾವುದೋ ಒಂದು ನ್ಯೂಸೆನ್ಸ್ ತೊಂದರೆ ಇದೆ, ಅದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಕರ್ಮ ಮಾಡ್ತೇವೆ. ನನಗೆ ಅದೂ ಇಲ್ಲ, ಇದೂ ಇಲ್ಲ. ಆಯಿತು, ಹಾಗಾದರೆ ಏನು ಮಾಡ್ತಿ? ವರ್ತೇ ಏವಚ ಕರ್ಮಣಿ. ಹಾಗಿದ್ದರೂ ಕೂಡ ನಾನು ಸದಾ ಕಾಲೂ ಕೂಡ ಕರ್ಮವನ್ನು ಮಾಡ್ತಾನೇ ಇದ್ದೀನಿ. ಯಾತಕ್ಕೆ ಅಂತಂದರೆ ಲೋಕಕ್ಕೆ ಆದರ್ಶವನ್ನು ತೋರಿಸಲಿಕ್ಕಾಗಿ. ನಾನು ಒಂದು ವೇಳೆ ಕರ್ಮ ಮಾಡೋದನ್ನು ಬಿಟ್ಟರೆ ಅಜ್ಞಾನಿಗಳಾಗಿರ್ತಕ್ಕಂಥ ಸಾಮಾನ್ಯ ಜನ ತಾವರು ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ಬಿಟ್ಬಿಡ್ತಾರೆ. ಆಗ ಪ್ರಪಂಚಕ್ಕೆ ತುಂಬ ನಷ್ಟವಾಗುತ್ತೆ. ಅಂದಮೇಲೆ ಈಗ ಅರ್ಜುನನ ಮುಖ್ಯ ಕರ್ತವ್ಯ ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡತಕ್ಕಂಥದ್ದು. ಕೃಷ್ಣ ಸಾಕಷ್ಟು ಉಪದೇಶ ಕೊಟ್ಟ ಮೇಲೆ ಕೊನೆಯಲ್ಲಿ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿ ಲಬ್ಧ ಕರಿಷ್ಯೇ ವಚನಂತವ. ನನ್ನ ಮೋಹ ಎಲ್ಲ ನಾಶವಾಯಿತು, ನಿನ್ನ ಮಾತನ್ನು ಖಂಡಿತವಾಗೂ ನಡೆಸ್ತೇನೆ ಅಂತ. ಈಗ ಮುಂದುವರಿತಾ ಇದೆ ಅರ್ಜುನನ ಗೋಳಾಟ. ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾದ್ ಜನಾರ್ದನ ಪಾಪಂ ಏವ ಆಶ್ರಯೇದಸ್ಮಾನ್ ಹತ್ವಾ ಏತಾನ್ ಆತತಾಯಿನಃ. ಅವನು ಪ್ರಯೋಗಿಸ್ತಾ ಇರ್ತಕ್ಕಂಥ ಪದಗಳು ಕೂಡ ಒಂದಕ್ಕೊಂದು ವಿರುದ್ಧ. ಈ ಧೃತರಾಷ್ಟ್ರನ ಮಕ್ಕಳು ಇವು ಇದಾರಲ್ಲ, ಇವರನ್ನು ಕೊಂದ ಮೇಲೆ ನನಗೇನು ಒಳ್ಳೆಯದಾಗತ್ತೆ? ಅವರನ್ನು ಕೊಲ್ಲುವುದರಿಂದ ನನಗೆ ಆಗ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು ಏನೂ ಇಲ್ಲ. ಅದರ ಬದಲು ಪಾಪವೇ ಬರುತ್ತೆ. ಯಾಕೆಂದರೆ ಕೊಲ್ಲುವುದು ಪಾಪ. ಒಬ್ಬ ಮನುಷ್ಯನನ್ನು ಕೊಂದರೆ ಪಾಪ ಬರುತ್ತೆ. ಅವನು ಕೆಟ್ಟವನೋ ಒಳ್ಳೆಯವನೋ ಬೇರೆ ವಿಷಯ. ಇವನ ಆರ್ಗ್ಯುಮೆಂಟ್ ನೋಡಿ, ಕೊಲ್ಲುವುದು, ಹಿಂಸೆ ಮಾಡುವುದು ತಪ್ಪು. ಇವ್ರನ್ನ ಕೊಂದರೆ ಆವಾಗ ನನಗೆ ಪಾಪ ಬರುತ್ತೆ, ಆದ್ದರಿಂದ ಕೊಲ್ಲುವುದಕ್ಕೆ ಇಷ್ಟಪಡೋಲ್ಲ. ಈ ಸಂದರ್ಭದಲ್ಲಿ ಒಂದು ಪದ ಪ್ರಯೋಗಿಸ್ತಾನೆ, ಹತ್ವಾ ಏತಾನ್ ಆತತಾಯಿನಃ. ಇವರು ಆತತಾಯಿಗಳು, ಮಹಾಪಾಪಿಗಳು. ಅವರನ್ನು ಕೊಂದರೂ ಕೂಡ ಪಾಪ ಇಲ್ಲ ಅಂತ ಬೇರೆಯವರು ಹೇಳ್ಬೋದು. ಆದರೆ ನಾನು ಹೇಳ್ತಾ ಇದ್ದೀನಿ, ಕೊಲ್ಲುವುದು ಕೆಟ್ಟದ್ದಾದ್ದರಿಂದ ನನಗೂ ಕೂಡ ಪಾಪ ಬರುತ್ತೆ. ಈ ಆತತಾಯಿನ ಅನ್ನೋದು ಒಂದು ವಿಶೇಷವಾಗಿರ್ತಕ್ಕಂಥ ಪದ. ಶಂಕರಾಚಾರ್ಯರು ಅದಕ್ಕೆ ವಿಸ್ತಾರವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ಕೂಡ ಕೊಡ್ತಾರೆ. ಆತತಾಯಿ ಅಂದರೆ ಯಾರು?
ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರಧಾರಾಪಹಾರೀ ಚ ಷಡ್ ಏತೇ ಹಿ ಆತತಾಯಿನಃ. ಈ 6 ರೀತಿಯ ಪಾಪಗಳನ್ನು ಮಾಡಿದರೆ ಆ ಮನುಷ್ಯನನ್ನು ಆತತಾಯಿ ಅಂತ ಕರಿಬೇಕು. ಅಗ್ನಿದೋ ಬೆಂಕಿಯಿಂದ ಸುಡ್ತಾನೆ, ಮನೆ ಸುಡ್ತಾನೆ, ನಿಮ್ಮ ಪ್ರಾಪರ್ಟಿ ಆಸ್ತಿ ಸುಡ್ತಾನೆ. ಗರದ ವಿಷವನ್ನು ಹಾಕಿ ಸಾಯಿಸ್ತಾನೆ. ಆಮೇಲೆ ಶಸ್ತ್ರಪಾಣಿಯಾಗಿ ಬಂದು ತೊಂದರೆ ಕೊಡ್ತಾನೆ ಅಥವಾ ಗಾಯ ಮಾಡ್ತಾನೆ. ಧನವನ್ನು ಅಪಹರಿಸ್ತಾನೆ. ಆಮೇಲೆ ಭೂಮಿಯನ್ನು ಕಿತ್ಕೋತಾನೆ, ಹೆಂಡತಿಯನ್ನು ಅಪಹರಿಸ್ತಾನೆ. ಈ ತರಹ 6 ರೀತಿಯ ಪಾಪಗಳನ್ನು ಮಾಡ್ತಕ್ಕಂಥ ಜನಕ್ಕೆ ಆತತಾಯಿ ಅಂತ ಹೆಸರು. ಈಗ ನೋಡಿ, ಕೌರವರು ಎಲ್ಲ ಮಾಡಿದ್ದಾರೆ. ಯಾರೂ ಕರ್ಮಗಳನ್ನು, ದುಷ್ಟಕರ್ಮಗಳನ್ನು ಮಾಡಿರೋದ್ರಿಂದ ಆತತಾಯಿ ಅನ್ನೋ ಹೆಸರಿಗೆ ಯೋಗ್ಯರಾಗಿರ್ತಕ್ಕಂಥವ್ರು. ಅರ್ಜುನ ಹೇಳ್ತಾ ಇದ್ದಾನೆ, ನೀವು ಆತತಾಯಿಗಳು ನನಗೆ ಗೊತ್ತಿದೆ, ಆದರೂ ಕೂಡ ಅವರನ್ನು ಕೊಂದರೆ ನನಗೆ ಪಾಪ ಬರುತ್ತೆ. ಆತತಾಯಿನ ಮಾಯಾಂತಂ ಹನ್ಯಾದ್ಯವ ಅವಿಚಿಂತೆಯನ್ ಅಂತ ಶಾಸ್ತ್ರ ಹೇಳುತ್ತೆ. ಆತತಾಯಿ ಅಂದರೆ ಯಾರು ಅಂತ ಡಿಫೈನ್ ಮಾಡಿದ್ಮೇಲೆ, ವಿವರಿಸಿದ ಮೇಲೆ ನೀವೇನು ಮಾಡಬೇಕು ಅಂಥವನು ಬಂದರೆ ಅಂತಂದರೆ ಹಿಂದೆ ಮುಂದೆ ನೋಡೋದೇ ಬೇಡ, ನೋಡಿದ ತಕ್ಷಣ ಕೊಂದಾಕ್ಬಿಡಿ ಅವ್ರನ್ನ ಅಂತ ಶಾಸ್ತ್ರ ಹೇಳುತ್ತೆ. ಏಕೆಂದರೆ ನಾವು ಆತತಾಯಿಯನ್ನು ಕೊಲ್ಲದೆ ಹೋದರೆ ಅವನು ನಮ್ಮನ್ನು ಕೊಲ್ತಾನೆ. ಆದ್ದರಿಂದ ನಮ್ಮ ಸ್ವರಕ್ಷಣೆಗಾಗಿ ಅದನ್ನು ಮಾಡಲೇಬೇಕಾಗುತ್ತೆ. ಆದ್ದರಿಂದ ತಸ್ಮಾತ್ ನ ಅರ್ಹಾಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನನ್ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಇವರೆಲ್ಲ ನಮ್ಮವರೇ, ನಮ್ಮ ಬಂಧುಗಳೇ. ಆದ್ದರಿಂದ ಅವರನ್ನು ಕೊಲ್ಲುವುದು ಸರಿಯಲ್ಲ. ನಮ್ಮವರೇ ಆಗಿರ್ತಕ್ಕಂಥ ಸ್ವಜನರನ್ನು ಕೊಲ್ಲುವುದರ ಮೂಲಕ ನಾವು ನಿಜವಾಗಿಯೂ ಕೂಡ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಲ ಮನಸ್ಸು ಕೆಟ್ಟ ಮೇಲೆ ಆ ಕೆಟ್ಟಿರ್ತಕ್ಕಂಥ ಮನಸ್ಸಿನ ಮೂಲಕ ನೋಡೋದೆಲ್ಲ ಕೆಟ್ಟದಾಗಿರುತ್ತೆ. ಕೆಂಪು ಕನ್ನಡಕ ಹಾಕ್ಕೊಂಡಿದ್ದರೆ ಇಡೀ ಪ್ರಪಂಚ ಕೆಂಪಾಗಿ ಕಾಣುತ್ತೆ. ಇಲ್ಲಿ ಆಗಿರ್ತಕ್ಕಂಥದ್ದೇ ಅರ್ಜುನಿಗೆ ಒಂದು ವಿಶೇಷವಾದ ಮೋಹ ಆವರಿಸಿಕೊಂಡಿದೆ. ಆ ಮೋಹದ ಫಲವಾಗಿ ಅವನು ಮಾಡ್ತಾ ಇರ್ತಕ್ಕಂಥ ಯೋಚನೆಯೇ ತಪ್ಪು. ಆಮೇಲೆ ಅದನ್ನು ಕೃಷ್ಣ ಬೈತಾನೆ, ಅದರ ವಿಷಯವನ್ನು ಹೇಳಿ ಅವನ ಮೋಹವನ್ನು ಹೋಗಲಾಡಿಸ್ತಾನೆ. ಆದ್ದರಿಂದ ಅರ್ಜುನ ಕೊನೆಯಲ್ಲಿ ಹೇಳೋದು, ನಷ್ಟೋ ಮೋಹ ಸ್ಮೃತಿ ಲಬ್ಧ, ನನ್ನ ಮೋಹ ನಾಶವಾಯಿತು, ನಿಜವಾದಂತಹ ಸತ್ಯ ನನಗೆ ಜ್ಞಾಪಕಕ್ಕೆ ಬಂದಿದೆ, ನೀನು ಹೇಳಿದಾಗ ನಡ್ಕೋತೀನಿ. ಹೆಚ್ಚು ಕಡಿಮೆ ಈ ಮೊದಲನೇ ಅಧ್ಯಾಯ ಪೂರ್ತ ಹೀಗೇ ಅರ್ಜುನ ಗೋಳಾಡ್ತಾನೆ, ಅನೇಕ ರೀತಿಯಲ್ಲಿ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಬಹುಶಃ ಮುಂದಿನ ಪ್ರವಚನದಲ್ಲಿ ವಿಶೇಷವಾಗಿರ್ತಕ್ಕಂಥ 1-2 ವಿಷಯಗಳನ್ನು ಹೇಳಬೇಕಾಗತ್ತೆ. ಅನಂತರ ಕೃಷ್ಣನ ನಿಜವಾದಂಥ ಉಪದೇಶ 2ನೇ ಅಧ್ಯಾಯದ 12ನೇ ಶ್ಲೋಕದಿಂದ ಅವನು ಮುಂದಕ್ಕೆ 11-12ನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಆತ್ಮಜ್ಞಾನದ ಬಗ್ಗೆ ಕೃಷ್ಣನಿಗೆ ಅರ್ಥವಾಗುತ್ತೆ. ಆತ್ಮಜ್ಞಾನ ಒಂದು ಬಿಟ್ಟರೆ ಇನ್ನು ಯಾವುದರಿಂದಲೂ ಇವನ ಮೋಹವನ್ನು ಹೋಗಲಾಡಿಸ್ಲಿಕ್ಕೆ ಆಗಲ್ಲ.